ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ಬಿ ಡಿ 2ನೇ ಸೆಮಿಸ್ಟರಿನ 4ನೇ ಅಧ್ಯಾಯವನ್ನು ನೋಡೋಣ. ಅದರಲ್ಲಿ ವಿಷಯ ಜ್ಞಾನ ಮತ್ತು ಪಠ್ಯಕ್ರಮ. ಇದರಲ್ಲಿ ಮುಖ್ಯವಾಗಿ 4ನೇ ಅಧ್ಯಾಯವನ್ನು ಅಧ್ಯಯನ ಮಾಡೋಣ. 4ನೇ ಅಧ್ಯಾಯ ಅಂದ್ರೆ ಸಮಾಜದ ಪುನರ್ರಚನೆ ಹಾಗೂ ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತೆ ದೃಷ್ಟಿಕೋನ ಮತ್ತು ಧ್ಯೇಯಗಳು. ವಿಷನ್, ಮಿಷನ್ ಇನ್ ರಿಲೇಷನ್ ಟು ಕರಿಕ್ಯುಲಮ್ ಆ್ಯಂಡ್ ರೀಕನ್ಸ್ಟ್ರಕ್ಷನ್ ಆಫ್ ಸೊಸೈಟಿ. ಇದರೊಳಗೆ ಮುಖ್ಯವಾಗಿ ನಾವು ನೋಡೋದಾದ್ರೆ, ಒಂದು ದೇಶದ ಪ್ರಗತಿ ಆ ದೇಶದ ಪಠ್ಯಕ್ರಮವನ್ನು ಅವಲಂಬಿಸಿರ್ತದೆ. ಉತ್ತಮ ಗುಣಮಟ್ಟದ ಪಠ್ಯಕ್ರಮವು ಸಮಾಜದ ಪುನರ್ರಚನೆಯ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರುತ್ತದೆ. ಪಠ್ಯಕ್ರಮವು ಸಮಾಜದ ದೃಷ್ಟಿಕೋನ ಹಾಗೂ ಧ್ಯೇಯಗಳನ್ನು ಒಳಗೊಂಡಿರಬೇಕಾಗುವುದು ಅತಿ ಅವಶ್ಯಕ ಅಂತ ಹೇಳ್ತೀವಿ. ಪಠ್ಯಕ್ರಮ ರಚನೆಯು ಈ ಕೆಳಗಿನಂತೆ ಸಮಾಜದ ಪುನರ್ರಚನೆಯ ಮೇಲೆ ಪ್ರಭಾವವನ್ನು ಬೀರ್ತದೆ. ಅದು ಯಾವ ರೀತಿ ಅಂತಂದ್ರೆ, ನಾವಿಲ್ಲಿ 4ನೇ ಅಧ್ಯಾಯದಲ್ಲಿ 4.1ರಲ್ಲಿ ನೋಡ್ಬೋದು. ವಿವಿಧ ಸಹಪಠ್ಯ ಚಟುವಟಿಕೆಗಳು ಮತ್ತು ಸಮಾಜದ ಪುನರ್ರಚನೆಯ ಮೇಲೆ ಅದರ ಪ್ರಭಾವ ಯಾವ ರೀತಿ ಇರ್ತದೆ. ವೇರಿಯಸ್ ಕೋ-ಕರಿಕ್ಯುಲರ್ ಆಕ್ಟಿವಿಟೀಸ್ ಆ್ಯಂಡ್ ಇಟ್ಸ್ ಇಂಪ್ಯಾಕ್ಟ್ ಆನ್ ರೀಕನ್ಸ್ಟ್ರಕ್ಷನ್ ಆಫ್ ಸೊಸೈಟಿ. ಇಲ್ಲೇ ಪಠ್ಯಕ್ರಮವು ಸಮಾಜದಲ್ಲಿರುವಂಥ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಸೂಚಿಸ್ತದೆ. ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಮೌಲ್ಯಗಳನ್ನು ವೃದ್ಧಿಸುವ ಕಾರ್ಯವು ಪಠ್ಯಕ್ರಮದಿಂದ ಆಗ್ತದೆ. ಈ ದೃಷ್ಟಿಯಲ್ಲಿ ಸಮಾಜದ ರಚನೆಯಲ್ಲಿ ಪಠ್ಯಕ್ರಮದ ಪ್ರಭಾವ ಅತಿ ಮಹತ್ವದ ಪಾತ್ರವನ್ನು ವಹಿಸ್ತದ ಅಂತ ಹೇಳ್ಬೋದು. ಸಮಾಜದಲ್ಲಿನ ಹಲವಾರು ಚಟುವಟಿಕೆಗಳು ಶಾಲೆಯಿಂದಲೇ ಬಿಂಬಿತ ಆಗ್ತವೆ ಅಥವಾ ಶಾಲೆಯಿಂದಲೇ ಪ್ರಾರಂಭ ಆಗ್ತವೆ. ಶಾಲೆಯಲ್ಲಿ ಕಲಿತಂಥ ಮೌಲ್ಯಗಳು ಅದನ್ನು ಜೀವನದಲ್ಲಿ ಅನ್ವಯಿಸಿಕೊಂಡು ಸಮಾಜದ ಪದ್ಧತಿಗಳನ್ನು ಅರ್ಥಪೂರ್ಣವಾಗಿ ಬಳಸುತ್ತಾ ಆತ ಜೀವನವನ್ನು ಸಾಗಿಸ್ತಾನ ಅಂತ ಹೇಳ್ಬೋದು. ಸಮಾಜದಲ್ಲಿರುವಂಥ ಮೂಢನಂಬಿಕೆಗಳಿರ್ಬೋದು, ಅನಿಷ್ಟ ಆಚರಣೆಗಳಿರ್ಬೋದು, ಅಥವಾ ಕಂದಾಚಾರಗಳಿರ್ಬೋದು, ಅಥವಾ ಮೌಢ್ಯಗಳಿರ್ಬೋದು, ಸರಿಪಡಿಸುವಂಥ ಕಾರ್ಯವು ಪಠ್ಯಕ್ರಮದಿಂದಾಗಿ ಸಮಾಜದ ಪುನರ್ ನಿರ್ಮಾಣಕ್ಕೆ ಪ್ರಯತ್ನ ಪಡಬಹುದು. ಪಠ್ಯ ಮತ್ತು ಸಹಪಠ್ಯ ಚಟುವಟಿಕೆಗಳು ಸಮಾಜದಲ್ಲಿನ ಉತ್ತಮ ಅಂಶಗಳು ಹಾಗೂ ದೋಷದಿಂದ ಕೂಡಿರುವಂಥ ಅಂಶಗಳನ್ನು ತಿಳಿಸುವುದರ ಜೊತೆಗೆ ಸಮಾಜದ ಬದಲಾವಣೆಗೆ ಇದು ಮಹತ್ವದ ಪಾತ್ರವನ್ನು ವಹಿಸ್ತದ ಅಥವಾ ಪ್ರಯತ್ನ ಪಡ್ತದ ಅಂತ ಅರ್ಥ. ಶಾಲೆ ಮತ್ತು ಪಠ್ಯಕ್ರಮದ ಜೊತೆಗೆ ವೈವಿಧ್ಯಮಯ ಸಹಪಠ್ಯ ಚಟುವಟಿಕೆಗಳನ್ನು ಸಂಘಟಿಸಿ ಅದರ ಮೂಲಕ ಸಮಾಜದ ಪುನರ್ರಚನೆ ಕಾರ್ಯದಲ್ಲಿ ತೊಡಗಬೇಕಾಗ್ತದೆ. ಇನ್ನು ಸಹಪಠ್ಯ ಚಟುವಟಿಕೆಗಳನ್ನು ಪಠ್ಯಕ್ರಮದಲ್ಲಿ ಅಳವಡಿಸುವ ಮೂಲಕ ಈ ಕೆಳಗಿನಂತೆ ಸಮಾಜದ ಮೇಲೆ ಪ್ರಭಾವವನ್ನು ಬೀರಬಹುದು. ಅದರಲ್ಲಿ ಒಂದನೇದು ಸಮಾಜದ ಉಪಯುಕ್ತ ಕಾರ್ಯಗಳು, ಎರಡನೇದು ಶಾಲಾ ಸಂಘಟನೆಯ ಚಟುವಟಿಕೆಗಳಾಗಿರಬಹುದು, ಮೂರನೇದು ಸಾಮುದಾಯಿಕ ಚಟುವಟಿಕೆಗಳು, ಆಮೇಲೆ ನಾಲ್ಕನೇದು ಧಾರ್ಮಿಕ ಮತ್ತು ಸಾಮಾಜಿಕ ಕಲ್ಯಾಣ ಚಟುವಟಿಕೆಗಳು, ಐದನೇದು ಚರ್ಚೆಗಳು, ಆಮೇಲೆ ನೆಕ್ಸ್ಟು ಬೀದಿ ನಾಟಕಗಳು, ಗುಂಪು ಚಟುವಟಿಕೆಗಳು, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ದಿನಾಚರಣೆಗಳಿರಬಹುದು, ಆಮೇಲೆ ಕ್ಷೇತ್ರ ಪ್ರವಾಸಗಳು ಇತ್ಯಾದಿಗಳನ್ನು ನಾವಿಲ್ಲಿ ನೋಡ್ತೀವಿ. ಇಂಥ ಹಲವಾರು ಸಹಪಠ್ಯ ಚಟುವಟಿಕೆಗಳನ್ನು ಪಠ್ಯಕ್ರಮದಲ್ಲಿ ಅಳವಡಿಸುವುದರಿಂದ ಸಮಾಜದಲ್ಲಿಯ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಇಂತಹ ಚಟುವಟಿಕೆಗಳಿಂದ ಸಮಾಜದ ಪುನರ್ ರಚನೆಯ ಮೇಲೆ ಈ ಕೆಳಗಿನಂತೆ ಪ್ರಭಾವವನ್ನು ಬೀರ್ತದೆ. ಅದರಲ್ಲಿ ಒಂದನೇದು ಪ್ರಜಾಪ್ರಭುತ್ವ ಬೆಳವಣಿಗೆಯ ತಳಪಾಯ ಒದಗಿಸುವುದು, ಎರಡನೇದು ಉತ್ತಮ ನೈತಿಕ ಗುಣಗಳಾದಂಥ ಪ್ರಾಮಾಣಿಕತೆ, ನೈತಿಕತೆ, ಸತ್ಯ, ನ್ಯಾಯ ಮತ್ತು ಶುದ್ಧತೆಯಂಥ ಗುಣಗಳನ್ನು ಇಲ್ಲಿ ಬೆಳೆಸುವುದು. ಆಮೇಲೆ ಮೂರನೇದು ವಿದ್ಯಾರ್ಥಿಗಳಲ್ಲಿ ಸದ್ಗುಣಗಳಾದಂಥ ಸ್ಪಷ್ಟ ವಿಚಾರ, ಉತ್ತಮ ನಿರ್ಣಯ, ತಾಳ್ಮೆ, ಸಹಾನುಭೂತಿ
ಶಾಂತಿ, ಸ್ವಯಂ ನಿರ್ಣಯ, ಆತ್ಮವಿಶ್ವಾಸ, ಉತ್ಸುಕತೆ, ಭರವಸೆಯಂತಹ ಗುಣಗಳನ್ನು ಬೆಳೆಸಿ ಸಮಾಜದಲ್ಲಿ ಉತ್ತಮ ನಾಯಕರನ್ನು ರೂಪಿಸುವುದು. ಆಮೇಲೆ ನೆಕ್ಸ್ಟ್ ಬರುವಂಥದ್ದು ಸಮಾಜದಲ್ಲಿನ ಅನಿಷ್ಟ ಆಚರಣೆಗಳನ್ನು ಬದಲಾಯಿಸಲು ಸಹಪಠ್ಯ ಚಟುವಟಿಕೆಗಳ ಪೂರಕವಾಗಿ ಪ್ರಭಾವವನ್ನು ಬೀರ್ತವೆ. ಅವು ಯಾವುವು ಅಂತಂದ್ರೆ ಭ್ರಷ್ಟಾಚಾರ, ಮೋಸ, ಸುಲಿಗೆ ಇರ್ಬೋದು. ಆಮೇಲೆ ಸತಿ ಸಹಗಮನ ಪದ್ಧತಿ, ದೇವದಾಸಿ ಪದ್ಧತಿ, ಬಾಲ್ಯ ವಿವಾಹ, ಪ್ರಾಂತೀಯ ಭಾವನೆ, ಧಾರ್ಮಿಕ ಕೋಮು ಗಲಭೆಗಳು, ಮೂಢನಂಬಿಕೆಗಳು, ಲಿಂಗ ತಾರತಮ್ಯ, ಅನಕ್ಷರತೆ, ಜನಸಂಖ್ಯಾ ಸ್ಫೋಟ, ಜಾತೀಯತೆ, ಕೋಮು ಭಾವನೆ, ಭಯೋತ್ಪಾದನೆ, ಪರಿಸರ ಮಾಲಿನ್ಯ, ಆಮೇಲೆ ಭ್ರಷ್ಟಾಚಾರ ಅಂತ ಹೇಳ್ಬೋದು. ಜೊತೆಗೆ ಆರ್ಥಿಕ ಏರುಪೇರುಗಳು ಇಂಥವುಗಳ ಬಗ್ಗೆ ನಾವಿಲ್ಲಿ ತಿಳಿಸುವುದು. ಆಮೇಲೆ ರಾಷ್ಟ್ರೀಯ ಹಬ್ಬಗಳ ಆಚರಣೆ, ಇವು ಮಕ್ಕಳಲ್ಲಿ ರಾಷ್ಟ್ರಭಕ್ತಿ, ರಾಷ್ಟ್ರೀಯ ತಿಳುವಳಿಕೆ, ವಿಶ್ವ ಭಾತೃತ್ವದಂತಹ ಗುಣಗಳನ್ನು ಬೆಳೆಸಲು ಸಹಪಠ್ಯ ಚಟುವಟಿಕೆಗಳು ಪೂರಕವಾಗಿ ಕೆಲಸ ಮಾಡುತ್ತವೆ. ಹೀಗೆ ಪಠ್ಯಕ್ರಮ ರಚನೆಯಲ್ಲಿ ಸಹಪಠ್ಯ ಚಟುವಟಿಕೆಗಳ ಅಳವಡಿಕೆಯು ಸಮಾಜದ ಪುನರ್ ರಚನೆಯಲ್ಲಿ ಪ್ರಭಾವವನ್ನು ಬೀರ್ತಾವ. ಇನ್ನು 4ನೇ ಅಧ್ಯಾಯದೊಳಗೆ 4.2 ಏನು ಹೇಳ್ತದೆ ನೋಡೋಣ. ಅದರಲ್ಲಿ ಅಧಿಕಾರ, ಸಿದ್ಧಾಂತಗಳು ಮತ್ತು ಪಠ್ಯಕ್ರಮದ ನಡುವಿನ ಸಂಬಂಧ, ರಿಲೇಷನ್ಶಿಪ್ ಬಿಟ್ವೀನ್ ಪವರ್, ಐಡಿಯಾಲಜಿ ಆ್ಯಂಡ್ ಕರಿಕ್ಯುಲಮ್. ಪಠ್ಯಕ್ರಮ ರಚಿಸುವಾಗ ಮತ್ತು ಅದನ್ನು ಅನುಷ್ಠಾನಗೊಳಿಸುವಾಗ ಅದರ ಮೇಲೆ ಬಾಹ್ಯ, ಆಂತರಿಕ ಮತ್ತು ಹಲವಾರು ಅಂಶಗಳು ಪ್ರಭಾವವನ್ನು ಬೀರ್ತವೆ. ಇದಲ್ಲದೆ ಹಲವಾರು ಅಂಶಗಳು ಒಂದಕ್ಕೊಂದು ಸಂಬಂಧವನ್ನು ಕೂಡ ಇಲ್ಲೇ ಒಳಗೊಂಡಿರ್ತಾವ ಅಂತ ಅರ್ಥ. ಇಲ್ಲೇ ನೆಕ್ಸ್ಟ್ ಬರುವಂಥದ್ದು ಪಠ್ಯಕ್ರಮ ರಚನೆ ಮತ್ತು ಅನುಷ್ಠಾನದ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಯಾವುವು ನೋಡೋಣ. ಒಂದನೇದು ಅಧಿಕಾರ, ಎರಡನೇದು ಸಿದ್ಧಾಂತಗಳು. ಆಮೇಲೆ ಇಲ್ಲಿ ಒಂದೊಂದು ನೋಡೋಣ. ಅಧಿಕಾರ ಮತ್ತು ಪಠ್ಯಕ್ರಮದ ಸಂಬಂಧ ಯಾವ ರೀತಿ ಇರ್ತದೆ? ಅಧಿಕಾರ ಮತ್ತು ಪಠ್ಯಕ್ರಮದ ನಡುವಿನ ಸಂಬಂಧ. ಅಧಿಕಾರ ಎಂಬುದು ಒಂದು ಶಕ್ತಿ ಮತ್ತು ಇದು ಸಮಾಜದಿಂದ ಬಂದಿರ್ತದೆ. ಅಧಿಕಾರ ಒಂದು ರಾಜಕೀಯ ಶಕ್ತಿ ಅಥವಾ ವ್ಯಕ್ತಿಯ ಸಾಮರ್ಥ್ಯ ಅಥವಾ ಸಂಸ್ಥೆಯ ಮುಖ್ಯಸ್ಥನ ಸಾಮರ್ಥ್ಯವೇ ಅಧಿಕಾರ ಆಗಿರ್ತದೆ. ಪಠ್ಯಕ್ರಮ ರಚನೆ ಮಾಡುವಾಗ ಮತ್ತು ಅದನ್ನು ಅನುಷ್ಠಾನಕ್ಕೆ ತರುವಾಗ ಅಧಿಕಾರದ ಪ್ರಭಾವವೇ ಹೆಚ್ಚು ಕೆಲಸವನ್ನು ಮಾಡುತ್ತದೆ. ಒಂದು ಆಡಳಿತ ಪಕ್ಷ, ಆಮೇಲೆ ಅದರ ಮುಖ್ಯಸ್ಥರು ಮತ್ತು ತಮ್ಮ ಸಾಮರ್ಥ್ಯವನ್ನು ಬಳಸಿ ಪಠ್ಯಕ್ರಮದಲ್ಲಿ ಹಲವಾರು ಅಂಶಗಳನ್ನು ಪರಿಚಯಿಸ್ತಾರೆ. ಹಾಗಾಗಿ ಪಠ್ಯಕ್ರಮದಲ್ಲಿ ಜಾರಿಗೆ ಬರುವಂಥ ಎಷ್ಟೇ ಪರಿಕಲ್ಪನೆಗಳು ಅಧಿಕಾರದ ಪ್ರಭಾವಕ್ಕೆ ಒಳಗಾಗ್ತವ ಅಂತ ಅರ್ಥ ಇಲ್ಲಿ. ಅದರಿಂದ ನಾವಿಲ್ಲಿ ಅಧಿಕಾರ ಮತ್ತು ಪಠ್ಯಕ್ರಮದ ನಡುವೆ ಈ ರೀತಿ ಸಂಬಂಧ ಇರೋದನ್ನು ನಾವು ಕಾಣ್ತೀವಿ ಅಂತ ಅರ್ಥ. ಇನ್ನು ಸಿದ್ಧಾಂತಗಳು ಮತ್ತು ಪಠ್ಯಕ್ರಮದ ನಡುವಿನ ಸಂಬಂಧ ಯಾವ ರೀತಿ ಇದೆ? ಸಿದ್ಧಾಂತ ಎಂಬುದು ನಂಬಿಕೆಯ ವ್ಯವಸ್ಥೆ. ಸಿದ್ಧಾಂತ ಅಂದ್ರೆ ಇದೊಂದು ನಂಬಿಕೆಯ ವ್ಯವಸ್ಥೆ ಅಂತ ಹೇಳ್ತೀವಿ ಮತ್ತು ಇದು ತತ್ವಶಾಸ್ತ್ರೀಯ ಆಧಾರವಾಗಿರ್ತದೆ. ಒಂದು ರಾಷ್ಟ್ರದ ಆಡಳಿತ ಅಥವಾ ಆಡಳಿತ ರೂಢ ರಾಜಕೀಯ ಪಕ್ಷದ ಅಥವಾ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿನ ಮುಖ್ಯಸ್ಥನ ಆಲೋಚನೆಗಳೇ ಸಿದ್ಧಾಂತಗಳು ಆಗಿರ್ತವೆ. ಇಲ್ಲೇ ಸಿದ್ಧಾಂತಗಳಿಗೂ ಮತ್ತು ಪಠ್ಯಕ್ರಮ ರಚನೆಗೂ ಪೂರಕ ಸಂಬಂಧ ಇರ್ತದೆ. ಆಡಳಿತ ಅಥವಾ ಆಡಳಿತಾರೂಢ ಪಕ್ಷದ ಸಿದ್ಧಾಂತಗಳು ಪಠ್ಯಕ್ರಮ ರಚನೆ ಮಾಡುವಾಗ ಬಿಂಬಿಸಲು ಪ್ರಯತ್ನಿಸ್ತವೆ. ಆ ಮೂಲಕ ಪಠ್ಯಕ್ರಮ ರಚನೆಯಲ್ಲಿ ಪಕ್ಷದ ಸಿದ್ಧಾಂತಗಳು ಬಹಳಷ್ಟು ಪ್ರಭಾವವನ್ನು ಬೀರ್ತಾವ ಅಂತ ಹೇಳ್ಬೋದು. ಹಾಗಾಗಿ ಪಠ್ಯಕ್ರಮ ರಚನೆ ಮತ್ತು ಸಿದ್ಧಾಂತಗಳ ನಡುವೆ ಬಹಳಷ್ಟು ಪೂರಕವಾಗಿರುವಂಥ ಸಂಬಂಧ ಇರುವುದನ್ನು ನಾವು ಕಾಣ್ತೀವಿ. ಹೀಗೆ ಪಠ್ಯಕ್ರಮ, ಅಧಿಕಾರ ಮತ್ತು ಸಿದ್ಧಾಂತಗಳ ನಡುವೆ ಇರುವಂಥ ಸಂಬಂಧವನ್ನು ಈ ಕೆಳಗಿನಂತೆ ನಾವು ತಿಳಿಯಬಹುದು. ಒಂದನೇದು, ಅಧಿಕಾರ ಮತ್ತು ಸಿದ್ಧಾಂತಗಳು ಸಮಾಜದ ಪುನರ್ರಚನೆಯ ಸಾಮರ್ಥ್ಯವನ್ನು ಹೊಂದಿರ್ತಾವ. ಅದು ಶೈಕ್ಷಣಿಕ ರಂಗಕ್ಕೂ ಕೂಡ ಅನ್ವಯಿಸ್ತದ ಅಂತ ಹೇಳ್ಬೋದು. ಇನ್ನು ಎರಡನೇದು, ಅಧಿಕಾರ, ಸಿದ್ಧಾಂತ ಮತ್ತು ಪಠ್ಯಕ್ರಮ
ಇವೆಲ್ಲವೂ ಒಂದಕ್ಕೊಂದು ಪೂರಕ ಸಂಬಂಧವನ್ನು ಹೊಂದಿರ್ತವ. ಇನ್ನು ಮೂರನೇದು, ಈ ಎರಡು ಅಂಶಗಳು ಪಠ್ಯಕ್ರಮದ ಮೇಲೆ ಪ್ರಭಾವವನ್ನು ಬೀರಿ ಪಠ್ಯಕ್ರಮ ಪರಿಷ್ಕರಿಸಲು ಅಥವಾ ಪಠ್ಯಕ್ರಮ ರಚನೆ ಮಾಡಲು ಆಡಳಿತಾರೂಢ ರಾಜಕೀಯ ಪಕ್ಷಗಳು ಸಮಿತಿಗಳನ್ನು ರಚಿಸುವಾಗ ಆ ಪಕ್ಷಗಳು ತಮ್ಮ ಅಧಿಕಾರವನ್ನು ಬಳಸಿಕೊಂಡು ತಮ್ಮ ಪಕ್ಷದ ಸಿದ್ಧಾಂತಗಳು ಪಠ್ಯಕ್ರಮದಲ್ಲಿ ಬಿಂಬಿಸುವಂತೆ ಪ್ರಯತ್ನ ಮಾಡ್ತವೆ. ಇನ್ನು ನಾಲ್ಕನೇದು, ಪ್ರತಿಯೊಂದು ವಿದ್ಯಾರ್ಥಿಗಳಲ್ಲಿ ತಮ್ಮ ಸಿದ್ಧಾಂತದ ಅರಿವು ಮೂಡಿಸಿ ತಮ್ಮ ಹಿತಾಸಕ್ತಿಗಳನ್ನು ಕಾಪಾಡಿಕೊಂಡು ಮುಂದೆ ಸಾಗಲು ಪ್ರಯತ್ನ ಮಾಡ್ತವ ಅಂತ ಅರ್ಥ. ಹೀಗೆ ಅಧಿಕಾರ, ಸಿದ್ಧಾಂತಗಳು ಮತ್ತು ಪಠ್ಯಕ್ರಮದ ಪೂರಕ ಸಂಬಂಧ ಹೊಂದ್ಯಾವ ಅಂತ ಹೇಳ್ತೀವಿ. ಅಧಿಕಾರ ಮತ್ತು ಸಿದ್ಧಾಂತಗಳು ಕೇವಲ ಪಠ್ಯಕ್ರಮ ರಚಿಸುವಾಗ ಮಾತ್ರ ಪ್ರಭಾವ ಬೀರೋದಿಲ್ಲ, ಪಠ್ಯಕ್ರಮವನ್ನು ಅನುಷ್ಠಾನಗೊಳಿಸುವಾಗಲೂ ಕೂಡ ಅವು ಪ್ರಭಾವವನ್ನು ಬೀರ್ತವ. ಇನ್ನು ಆಡಳಿತಾರೂಢ ಪಕ್ಷವು ತನ್ನ ಅಧಿಕಾರವನ್ನು ಬಳಸಿಕೊಂಡು ತನ್ನ ಸಿದ್ಧಾಂತಗಳನ್ನು ಪಠ್ಯಕ್ರಮದಲ್ಲಿ ಅಳವಡಿಸಲು ಪ್ರಭಾವವನ್ನು ಬೀರ್ತಾವ ಅಂತ ಹೇಳ್ತೀವಿ. ರಾಜಕೀಯ ಪಕ್ಷಗಳ ಸಿದ್ಧಾಂತಗಳು ಇಲ್ಲಿ ಪ್ರತಿಬಿಂಬಿತ ಆಗ್ತಾವ ಅಂತ ಹೇಳ್ತೀವಿ. ಇನ್ನು ಪಠ್ಯಕ್ರಮ ರಚನಾ ಮಂಡಳಿಯೊಳಗಿನ ಸಂಘಟಿತ ಸಿದ್ಧಾಂತಗಳು ಪಠ್ಯಕ್ರಮ ರಚನೆಯ ಮೇಲೆ ಪ್ರಭಾವವನ್ನು ಬೀರ್ತಾವೆ. ಅಲ್ಲಿ ಅವರ ಶಕ್ತಿ ಮತ್ತು ಅವರ ಆಲೋಚನಾ ಆಧಾರಿತ ಸಿದ್ಧಾಂತಗಳು ಪಠ್ಯಕ್ರಮದ ಮೇಲೆ ನೇರವಾಗಿ ಪ್ರಭಾವವನ್ನು ಬೀರ್ತಾವ, ಕೆಲವೊಂದು ಸಾರಿ ಪರೋಕ್ಷವಾಗಿ ಅಲ್ಲಿ ಪ್ರಭಾವವನ್ನು ಬೀರ್ತಾವ ಅಂತ ಹೇಳ್ತೀವಿ. ಇನ್ನು ಶಿಕ್ಷಣದ ಚಟುವಟಿಕೆಗಳ ಮೂಲಕ ಅಂದರೆ ಪಠ್ಯಕ್ರಮದ ಮೂಲಕ ಆಡಳಿತಾರೂಢ ಪಕ್ಷದ ಸಿದ್ಧಾಂತಗಳನ್ನು ಸುಲಭವಾಗಿ ಇಲ್ಲಿ ನಾವು ಪಸರಿಸಬಹುದು. ನೆಕ್ಸ್ಟು, ತಮ್ಮ ಅಧಿಕಾರಶಾಹಿತ್ವದ ಉತ್ತಮ ಅಡಿಪಾಯ ಹಾಕಿಕೊಳ್ಳಬೇಕಾದ್ರೆ ಅಥವಾ ಹಾಕಿಕೊಳ್ಳಕ್ಕೆ ಇದು ಸಹಾಯ ಮಾಡ್ತದ ಅಂತ ಹೇಳ್ತೀವಿ. ಮತ್ತು ಆ ಮೂಲಕ ತಮ್ಮ ಅಧಿಕಾರ ಚಲಾಯಿಸುವ ಅಧಿಕಾರವನ್ನು ಉಳಿಸಿಕೊಳ್ಳಬಹುದು. ಆಮೇಲೆ ನೆಕ್ಸ್ಟ್ ಬರುವಂಥದ್ದು, ಅಧಿಕಾರಶಾಹಿಗಳು ತಮ್ಮ ಅಧಿಕಾರವನ್ನು ಬಳಸಿಕೊಂಡು ತಮ್ಮ ಸಿದ್ಧಾಂತಗಳನ್ನು ಶಿಕ್ಷಣದ ಮೂಲಕ ಪಠ್ಯಕ್ರಮದಲ್ಲಿ ಅಳವಡಿಸಿ ತಮ್ಮ ಹಿತಾಸಕ್ತಿಯನ್ನು ಕಾಯ್ದುಕೊಳ್ಳುವಲ್ಲಿ ಇವು ಯಶಸ್ವಿಯಾಗ್ತವೆ. ಆಮೇಲೆ ಪಠ್ಯಕ್ರಮದ ಮೇಲೆ ಆಡಳಿತಾರೂಢ ಸಿದ್ಧಾಂತಗಳು ಹೇರಲ್ಪಡ್ತಾವ ಹಾಗೂ ಅಧಿಕಾರ ಪ್ರಭಾವವನ್ನು ಬೀರ್ತದ ಅಂತ ಹೇಳ್ತೀವಿ. ಇನ್ನು ಅಧಿಕಾರ ಹೊಂದಿರುವ ಜನರು ಮತ್ತು ಅವರ ಸಿದ್ಧಾಂತಗಳು ಪಠ್ಯಕ್ರಮದ ಮೇಲೆ ಪ್ರಭಾವವನ್ನು ಬೀರುವ ಮೂಲಕ ಆ ಅಂಶಗಳು ಪಠ್ಯಕ್ರಮದಲ್ಲಿ ಅಳವಡಿಸಿ ಪ್ರಚಾರ ಮಾಡಲು ಪ್ರಯತ್ನಿಸ್ತಾರೆ. ಆಮೇಲೆ ವ್ಯಕ್ತಿಗಳನ್ನು ಅಥವಾ ಜನರನ್ನು ಒಂದು ದೃಷ್ಟಿಕೋನದಲ್ಲಿ ಯೋಚಿಸುವಂತೆ ಮಾಡಬಹುದು. ಇದು ಅಭಿಪ್ರಾಯ ವ್ಯಕ್ತಪಡಿಸುವ ಸ್ವಾತಂತ್ರ್ಯವನ್ನು ಪಡೆಯುವ ಮೂಲಕ ಪಠ್ಯಕ್ರಮದ ಮೇಲೆ ಸಿದ್ಧಾಂತಗಳನ್ನು ಬಲವಂತವಾಗಿ ಹೇರಲ್ಪಡುವ ಮತ್ತು ಆ ಅಧಿಕಾರ ಸಂಸ್ಥೆಯ, ಪಕ್ಷದ, ವ್ಯಕ್ತಿಯ ಸಿದ್ಧಾಂತಗಳಿಗೆ ಅನುಗುಣವಾಗಿ ಇಲ್ಲಿ ರೂಪಿಸಲಾಗ್ತದೆ. ಆಮೇಲೆ ಸಿದ್ಧಾಂತಗಳು ಪಠ್ಯಕ್ರಮದ ಪಠ್ಯವಸ್ತು ಮತ್ತು ಸಹಪಠ್ಯಗಳ ಮೂಲಕ ಪ್ರಸಾರ ಆಗ್ತದೆ. ಕೇವಲ ಸಿದ್ಧಾಂತಗಳಿದ್ದರೆ ಸಾಲದು, ಅದನ್ನು ಸರಿಪಡಿಸಲು ಅಧಿಕಾರವು ಅತಿ ಅವಶ್ಯಕ. ಅಧಿಕಾರ ಇದ್ದಾಗ ಮಾತ್ರ ತಮ್ಮ ಆಲೋಚನೆಗಳನ್ನು, ಸಿದ್ಧಾಂತಗಳನ್ನು ಒಬ್ಬರ ಮೇಲೆ ಬಲವಂತವಾಗಿಯಾದರೂ ಹೇರಬಹುದು. ಇನ್ನು ಯಾವುದೇ ಪಠ್ಯಕ್ರಮವನ್ನು ಗಮನಿಸಿದಾಗ ಅದು ರಚನೆಯ ಸಂದರ್ಭದಲ್ಲಿದ್ದಂತಹ ಆಡಳಿತಾರೂಢ ಪಕ್ಷದ ಸಿದ್ಧಾಂತಗಳು ಅದರಲ್ಲಿ ಹಾಸುಹೊಕ್ಕಾಗಿರುವುದನ್ನು ನಾವು ಕಾಣ್ತೀವಿ ಅಂತ ಅರ್ಥ ಇಲ್ಲಿ. ನೆಕ್ಸ್ಟು, ಇನ್ನು ಭಾರತಕ್ಕೆ ಸಂಬಂಧಪಟ್ಟಂತೆ ಅಧಿಕಾರ ಮತ್ತು ಸಿದ್ಧಾಂತಗಳ ಪ್ರಭಾವವನ್ನು ಪಠ್ಯಕ್ರಮದಲ್ಲಿ ಗಮನಿಸಿದಾಗ ಕಾಂಗ್ರೆಸ್ ಪಕ್ಷವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಹೋರಾಟ, ಗಾಂಧಿ ಕುಟುಂಬದ ಸಾಧನೆಗಳು, ಅಲ್ಪಸಂಖ್ಯಾತರಿಗೆ ನೀಡುವ ಓಲೈಕೆಗೆ ಸಂಬಂಧಪಟ್ಟಂತೆ ವಿಷಯಗಳನ್ನು ಹೆಚ್ಚಾಗಿ ಪಠ್ಯಕ್ರಮದಲ್ಲಿ ಬಿಂಬಿಸಲು ಪ್ರಯತ್ನ ಪಟ್ಟವ. BJP ಪಕ್ಷವು ಪಠ್ಯಕ್ರಮವನ್ನು ಕೇಸರೀಕರಣಗೊಳಿಸಲು ಪ್ರಯತ್ನಿಸುತ್ತಿದೆ. ಇನ್ನು ರಾಜಕೀಯ ಪಕ್ಷಗಳು ತಮ್ಮ ಅಧಿಕಾರ ಮತ್ತು ಸಿದ್ಧಾಂತಗಳನ್ನು ಪಠ್ಯಕ್ರಮದ ಮೇಲೆ ಬಲವಂತವಾಗಿ ಹೇರಲು ಬಯಸ್ತವೆ. ಆದರೆ ಇಂಥ ಬೆಳವಣಿಗೆ ಆರೋಗ್ಯಕರ ಬೆಳವಣಿಗೆ ಅಲ್ಲ, ಇದು ಅನಾರೋಗ್ಯಕರ ವಾತಾವರಣವನ್ನು ಸೃಷ್ಟಿಸ್ತದೆ.
ಇದರೊಳಗೆ ಅಧಿಕಾರ, ಸಿದ್ಧಾಂತ ಮತ್ತು ಪಠ್ಯಕ್ರಮ. ಅಧಿಕಾರವನ್ನು ನೋಡಿದಾಗ ಆಡಳಿತ ಪಕ್ಷ, ಪಠ್ಯಕ್ರಮ ಮಂಡಳಿ ಇರ್ಬೋದು, ಆಮೇಲೆ ಮುಖ್ಯ ಶಿಕ್ಷಕರಿರ್ಬೋದು, ಆಮೇಲೆ ತರಗತಿಯ ಶಿಕ್ಷಕರಿರ್ಬೋದು, ಇವರಿಗೆಲ್ಲ ಅಧಿಕಾರ ಇರ್ತದೆ. ಇನ್ನು ಸಿದ್ಧಾಂತಗಳನ್ನು ನೋಡಿದಾಗ ಸಂಘಟಿತ ಸಿದ್ಧಾಂತಗಳು, ವ್ಯಕ್ತಿಗತ ಸಿದ್ಧಾಂತಗಳು, ಸಮೂಹ ಸಿದ್ಧಾಂತಗಳು ಅಂತ ನಾವು ಸಿದ್ಧಾಂತದಲ್ಲಿ ಪ್ರಕಾರಗಳನ್ನು ವರ್ಗೀಕರಣವನ್ನು ಮಾಡಬಹುದು. ಇನ್ನು ಪಠ್ಯಕ್ರಮ ನೋಡಿದಾಗ ಸುಸ್ಪಷ್ಟ ಪಠ್ಯಕ್ರಮ, ಅನುಷ್ಠಾನಕ್ಕೆ ಬಂದ ಪಠ್ಯಕ್ರಮ. ಸುಸ್ಪಷ್ಟ ಪಠ್ಯಕ್ರಮ ಒಂದು, ಎರಡನೇದು ಅನುಷ್ಠಾನಕ್ಕೆ ಬಂದಂಥ ಪಠ್ಯಕ್ರಮ. ಈ ರೀತಿಯಾಗಿ ನಾವು ಅಧಿಕಾರ, ಸಿದ್ಧಾಂತ ಮತ್ತು ಪಠ್ಯಕ್ರಮವನ್ನು ನೋಡಬಹುದು. ಹೀಗೆ ಅಧಿಕಾರ, ಸಿದ್ಧಾಂತಗಳು ಮತ್ತು ಪಠ್ಯಕ್ರಮ ಒಂದಕ್ಕೊಂದು ಪೂರಕವಾಗಿ ಸಂಬಂಧವನ್ನು ಇಲ್ಲಿ ಹೊಂದಿರ್ತಾವ ಅನ್ನೋದು ನಮ್ಮ ಗಮನಕ್ಕೆ ಬರ್ತದೆ, ನಮ್ಮ ತಿಳುವಳಿಕೆಗೆ ಬರ್ತದೆ ಅಂತ ಅರ್ಥ ಇಲ್ಲಿ. ಇನ್ನು 4ನೇ ಅಧ್ಯಾಯದೊಳಗೆ ನಾವು 4.3 ನೋಡೋಣ. ಅದರಲ್ಲಿ ಪಠ್ಯಪುಸ್ತಕ ವಿಮರ್ಶೆಯ ಪ್ರಕ್ರಿಯೆ ಅಥವಾ ಹಂತಗಳು, ಮಕ್ಕಳ ಸಾಹಿತ್ಯ, ಆಮೇಲೆ ಕೈಪಿಡಿಗಳು, ಇತರೆ ಬೋಧನಾ ಕಲಿಕಾ ಸಾಮಗ್ರಿಗಳು, ಇವುಗಳ ಬಗ್ಗೆ ಅಧ್ಯಯನ ಮಾಡೋಣ. ಇಲ್ಲೇ ಪ್ರೋಸೆಸ್ ಆರ್ ಸ್ಟೆಪ್ಸ್ ಆಫ್ ಕ್ರಿಟಿಕಲ್ ಅನಾಲೈಸಿಸ್ ಆಫ್ ಟೆಕ್ಸ್ಟ್ ಬುಕ್, ಆಮೇಲೆ ಇಲ್ಲಿ ಚಿಲ್ಡ್ರನ್, ಆಮೇಲೆ ಲಿಟ್ರೇಚರ್ ಆ್ಯಂಡ್ ಹ್ಯಾಂಡ್ ಬುಕ್ಸ್ ಆ್ಯಂಡ್ ಅದರ್ TLM. ಶೈಕ್ಷಣಿಕ ಗುರಿ ಮತ್ತು ಉದ್ದೇಶಗಳನ್ನು ಪೂರೈಸುವಲ್ಲಿ ಪಠ್ಯಕ್ರಮದ ಪಾತ್ರ ಅತ್ಯಂತ ಮಹತ್ವದ ಸ್ಥಾನವನ್ನು ಇಲ್ಲಿ ಹೊಂದಿರ್ತದ ಅಂತ ಅರ್ಥ. ಇಲ್ಲಿ ಪಠ್ಯಕ್ರಮದ ಗುರಿ ಆಮೇಲೆ ಉದ್ದೇಶಗಳನ್ನು ಪರಿಣಾಮಕಾರಿಯಾಗಿ ಸಾಧಿಸಲು ಹಲವಾರು ಸಾಧನಗಳು ಅವಶ್ಯಕ ಅಂತ ಹೇಳಬಹುದು. ಅವುಗಳಲ್ಲಿ ಮುಖ್ಯವಾಗಿರುವಂಥವು ಯಾವುವು ಅಂತಂದ್ರೆ ಪಠ್ಯಪುಸ್ತಕಗಳದಾವ, ಬೋಧನೋಪಕರಣಗಳದಾವ, ಸ್ವಯಂ ಕಲಿಕಾ ಸಾಮಗ್ರಿಗಳದಾವ, ಕೈಪಿಡಿಗಳು ಅದಾವ. ಇವೆಲ್ಲವೂ ಕೂಡ ಇಲ್ಲೇ ಗಾಢವಾದ ಪ್ರಭಾವವನ್ನು, ಪರಿಣಾಮವನ್ನು ಬೀರ್ತಾವ ಅಂತ ಅರ್ಥ. ಇಲ್ಲಿ ಇನ್ನು ಪಠ್ಯಪುಸ್ತಕಗಳು ಹಲವಾರು ಗುಣಗಳು ಮತ್ತು ದೋಷಗಳನ್ನು ಹೊಂದಿರ್ತಾವ ಅಂತ ಅರ್ಥ. ಇಲ್ಲಿ ಗುಣಗಳದಾವ, ಅದರೊಳಗೆ ದೋಷಗಳು ಅದಾವ ಅಂತ ಅರ್ಥ. ಇಲ್ಲಿ ಇವನ್ನು ವಿಮರ್ಶಾತ್ಮಕ ವಿಶ್ಲೇಷಣೆಗೆ ಒಳಪಡಿಸುವ ಮೂಲಕ ಅದರಲ್ಲಿರುವಂಥ ಗುಣದೋಷಗಳನ್ನು ಗುರುತಿಸಿ ಅವುಗಳನ್ನು ಉತ್ತಮಪಡಿಸುವಂಥ ಕಾರ್ಯವೇ ಪಠ್ಯಪುಸ್ತಕದ ವಿಮರ್ಶೆಯಾಗಿದೆ. ಪಠ್ಯಪುಸ್ತಕದ ವಿಮರ್ಶೆ ಏನು ಅಂತ ಕೇಳಿದ್ರೆ ಅಲ್ಲಿ ಗುಣಗಳು ಯಾವುದವ, ದೋಷಗಳು ಯಾವುದವ, ಆಮೇಲೆ ದೋಷಗಳನ್ನು ಸರಿಪಡಿಸಿ ಅದನ್ನು ಪರಿಷ್ಕರಣೆ ಮಾಡೋದು ಅಂತ ಅರ್ಥ. ಇಲ್ಲಿ ಪಠ್ಯಕ್ರಮವನ್ನು ವಿಮರ್ಶಾತ್ಮಕ ವಿಶ್ಲೇಷಣೆಗೆ ಒಳಪಡಿಸುವಾಗ ಹಲವಾರು ಹಂತಗಳನ್ನು ಅನುಸರಿಸಬೇಕು. ಆಮೇಲೆ ಅವು ಹಂತಗಳು ಯಾವುವು ಅಂತ ಪಠ್ಯಕ್ರಮ ಅಥವಾ ಪಠ್ಯಪುಸ್ತಕದ ವಿಮರ್ಶೆಯ ಹಂತಗಳು. ಪಠ್ಯಪುಸ್ತಕ ವಿಮರ್ಶಾತ್ಮಕ ವಿಶ್ಲೇಷಣೆ ಎಂಬುದು ಪಠ್ಯಪುಸ್ತಕದ ಮೌಲ್ಯೀಕರಿಸುವಿಕೆ, ಉತ್ತಮಪಡಿಸುವಿಕೆ, ಉನ್ನತೀಕರಿಸುವಿಕೆ ಅಂತ ಅರ್ಥ. ವಿಮರ್ಶೆ ಕಾರ್ಯವು 2 ಹಂತಗಳನ್ನು ಹೊಂದ್ಯದ ಅಂತ ಹೇಳ್ತೀವಿ. ಮುಖ್ಯವಾಗಿ ವಿಮರ್ಶಾತ್ಮಕ ಅಧ್ಯಯನ ಅಂತ ಹೇಳ್ತೀವಿ, ಒಂದನೇದು. ಎರಡನೇದು ವಿಮರ್ಶಾತ್ಮಕ ಪರಿಶೀಲಿಸುವಿಕೆ ಅಂತ ಹೇಳ್ತೀವಿ. ಒಂದು ವಿಮರ್ಶಾತ್ಮಕ ಅಧ್ಯಯನ, ಎರಡನೇದು ವಿಮರ್ಶಾತ್ಮಕ ಪರಿಶೀಲಿಸುವಿಕೆ. ಇಲ್ಲಿ ಒಂದನೇದು ವಿಮರ್ಶಾತ್ಮಕ ಅಧ್ಯಯನವು ಪಠ್ಯದ ವಿಷಯದ ಬಗೆಗೆ ಅರಿಯುವಿಕೆ, ಪಠ್ಯದ ವಿಷಯದ ಬಗೆಗೆ ಅರಿತುಕೊಳ್ಳೋದು, ತಿಳ್ಕೊಳ್ಳೋದು ಅಂತ ಹೇಳ್ತೀವಿ. ಹಾಗೂ ಆ ವಿಷಯ ವಸ್ತುವಿನಲ್ಲಿ ಯಾವ ಅಂಶಗಳನ್ನು ವಿಮರ್ಶೆಗೆ ಒಳಪಡಿಸಬೇಕು ಅನ್ನೋದನ್ನು ನಿರ್ಧಾರ ಮಾಡೋದು. ಇನ್ನು ಎರಡನೇದು ವಿಮರ್ಶಾತ್ಮಕ ಪರಿಶೀಲಿಸುವಿಕೆಯು ಪಠ್ಯಪುಸ್ತಕದಲ್ಲಿರುವಂಥ ಲೇಖಕರ ಉದ್ದೇಶ, ವಿಷಯ ವಸ್ತುವಿನ ವಿನ್ಯಾಸ, ಬಳಸಿದ ಭಾಷೆ, ವಿಷಯ ನಿರೂಪಿಸುವಿಕೆ ಹಾಗೂ ಪುಸ್ತಕ ಹೊಂದಿರುವ ಭೌತಿಕ ಅಂಶಗಳನ್ನು ಪರಿಶೀಲಿಸುವುದಾಗಿದೆ ಅಂತ ಹೇಳ್ತೀವಿ. ಇಲ್ಲೇ ಪಠ್ಯಪುಸ್ತಕದ ವಿಮರ್ಶೆಯು ಪಠ್ಯಪುಸ್ತಕ ಹೊಂದಿರುವ ಆಂತರಿಕ ಮತ್ತು ಬಾಹ್ಯ ಲಕ್ಷಣಗಳನ್ನು ಪರಿಶೀಲಿಸಿ ಪಠ್ಯಪುಸ್ತಕ ಉತ್ತಮ ಗುಣದೋಷಗಳನ್ನು ಪತ್ತೆ ಹಚ್ಚುವ ಮೂಲಕ ಪರಿಷ್ಕರಿಸುವಂಥ ಒಂದು ಪ್ರಕ್ರಿಯೆ ಅಂತ ಹೇಳ್ತೀವಿ. ಇನ್ನು ಪಠ್ಯವಸ್ತುವಿನ ವಿಮರ್ಶಾತ್ಮಕ ಕಾರ್ಯವನ್ನು ಈ ಕೆಳಗಿನ ಘಟಕಾಂಶಗಳ ಆಧಾರದ ಮೇಲೆ ನಾವು ಮಾಡಬಹುದು ಅಂತ ಅರ್ಥ. ಇಲ್ಲಿ ಹಂಗಾದ್ರೆ ಘಟಕಾಂಶಗಳು ಯಾವುವು, ಕಾಂಪೊನೆಂಟ್ಸ್ ಅಂತ ಹೇಳ್ತೀವಿ. ಹಂಗಾದ್ರೆ ಘಟಕಾಂಶಗಳು ಯಾವುವು? ಇಲ್ಲಿ ಒಂದನೇದು ಪಠ್ಯವಸ್ತು ಅಂತ ಹೇಳ್ತೀವಿ, ಸಿಲಬಸ್ ಪಠ್ಯವಸ್ತು ಅಂತ ಹೇಳ್ತೀವಿ. ಅದರಲ್ಲಿ ಬರುವಂಥ ಅಂಶಗಳು ಏನು ಅಂತ ಕೇಳಿದ್ರೆ ಬರವಣಿಗೆಯಲ್ಲಿ ಸಂಪೂರ್ಣ ಸೂಚನೆಯನ್ನು ಅನುಸರಿಸುವಿಕೆ ಒಂದನೇದು. ಎರಡನೇದು ಪಠ್ಯವಸ್ತುವಿನಲ್ಲಿ ಯಾವುದಾದ್ರೂ ವಿಚಾರವನ್ನು ಸೂಚಿಸುವ ಕುರಿತು ಅಂತ ಹೇಳ್ತೀವಿ. ಮೂರನೇದು
ಪಠ್ಯಪುಸ್ತಕದಲ್ಲಿನ ಮಾಹಿತಿಯು ನಿಗದಿತ ಪಠ್ಯವಸ್ತುವನ್ನು ಪ್ರತಿನಿಧಿಸುವ ಕುರಿತು ಅಂತ ಹೇಳ್ತೀವಿ. ಆಮೇಲೆ 4ನೇದು ಪಠ್ಯವಸ್ತುವಿನಲ್ಲಿ ಕೈ ಬಿಡಬೇಕಾದಂಥ ಮಾಹಿತಿಯನ್ನು ಕುರಿತು. ಆಮೇಲೆ ಕೊನೆಯದಾಗಿ 5ನೇದು ಪಠ್ಯವಸ್ತುವನ್ನು ಹೊರತುಪಡಿಸಿದ ಮಾಹಿತಿಯನ್ನು ಕುರಿತು. ಹೌದಾ? ಇವೆಲ್ಲ ಘಟಕಾಂಶಗಳು ಆಗ 1ನೇ ಪಠ್ಯವಸ್ತು ಘಟಕಾಂಶದಲ್ಲಿ ಎಲ್ಲ ಅಂಶಗಳನ್ನು ನಾವು ನೋಡಬೇಕಾಗ್ತದೆ. ಇನ್ನು 2ನೇ ಘಟಕಾಂಶ ಅಂದ್ರೆ ವಿಷಯ ಅಂತ ಬರುತ್ತೆ, ದಟ್ ಈಸ್ ಸಬ್ಜೆಕ್ಟ್ ಮ್ಯಾಟರ್. ಎಲ್ಲ ಘಟಕಗಳಿಗೆ ಸಮಾನ ಆದ್ಯತೆ ಕೊಡಬೇಕು ಅಥವಾ ಸಮಾನವಾದಂಥ ಮಹತ್ವವನ್ನು ನೀಡಬೇಕು. 1ನೇದು. 2ನೇದು ಪ್ರಸ್ತುತ ಹೇಳಿಕೆ, ವಿವರಣೆ, ಘಟನೆಯ ಬಗ್ಗೆ ನಿಖರತೆ ಇರಬೇಕು. ಆಮೇಲೆ 3ನೇದು ಯಾವುದೇ ಜಾತಿ, ಜನಾಂಗ, ವೈಯಕ್ತಿಕ ವ್ಯಕ್ತಿಗಳನ್ನು ಕುರಿತು ಇರಬಾರ್ದು. ಆಮೇಲೆ ಅವ್ರಿಗೆ ನೋವಾಗಬಾರ್ದು, ಅವ್ರನ್ನ ಹೀಯಾಳಿಸಬಾರ್ದು. ನೈತಿಕವಾಗಿ ಮತ್ತು ರಾಜಕೀಯವಾಗಿ ತಪ್ಪು ಮಾಹಿತಿ ನೀಡಿರಬೇಕೆ ಇರಬಾರ್ದು. ಯಾರಿಗಾಗಿ ಪಠ್ಯವಸ್ತು ರಚಿಸಲಾಗಿದೆ ಅವರಿಗೆ ಅರ್ಥವಾಗುವಂತಿದೆಯೇ ಅಥವಾ ಕಠಿಣವಾಗಿದೆಯೇ ಎನ್ನುವುದರ ಕುರಿತು ಇಲ್ಲೇ ವಿಮರ್ಶೆ ಮಾಡ್ಕೋಬೇಕು. ನಾವು ವಿದ್ಯಾರ್ಥಿಗಳಿಗೆ ಪಠ್ಯವಸ್ತುವನ್ನು ರಚನೆ ಮಾಡ್ತೀವಿ, ಆ ಪಠ್ಯವಸ್ತು ಮಕ್ಕಳ ಮನ ಮುಟ್ಟುತ್ತಾ ಇಲ್ಲ, ಆಮೇಲೆ ಅವರ ಮಾನಸಿಕ ಮಟ್ಟಕ್ಕೆ ಅನುಗುಣವಾಗಿ ಅದನ್ನೋ ಇಲ್ಲೋ ಅನ್ನೋದನ್ನು ಇಲ್ಲಿ ನಾವು ನೋಡಬೇಕು ಅಂತ ಅರ್ಥ. ಇಲ್ಲ. ಇನ್ನು 3ನೇ ಘಟಕಾಂಶ ವಿಷಯ ಯೋಗ್ಯತೆ. ಇಲ್ಲೇ ಟ್ರೀಟ್ಮೆಂಟ್ ಆಫ್ ಸಬ್ಜೆಕ್ಟ್ ಮ್ಯಾಟರ್ ಅಂತ ಹೇಳ್ತೀವಿ. ಇಲ್ಲೇ 1ನೇದರೊಳಗೆ ಬರುವಂಥ ಅಂಶಗಳು ಏನೇನು ಬರ್ತಾವೆ? ವಿಷಯ ವಸ್ತುವನ್ನು ಸೂಕ್ಷ್ಮವಾಗಿ ವಿಭಾಗಿಸುವಿಕೆ ಮತ್ತು ಸೂಕ್ಷ್ಮವಾಗಿ ಸಂಘಟಿಸುವಿಕೆ ಅಂತ ಹೇಳ್ತೀವಿ. ಇನ್ನು 2ನೇದು ಘಟಕಗಳ ನಡುವಿನ ಸಹ ಸಂಬಂಧ ಯಾವ ರೀತಿ ಅದ. ಇನ್ನು 3ನೇದು ನಿಗದಿಪಡಿಸಿರುವಂಥ ಪಠ್ಯವಸ್ತು ಪಠ್ಯಕ್ರಮದ ಗುರಿ, ಉದ್ದೇಶ ಮತ್ತು ಸೂಚನೆಗಳನ್ನು ಪಾಲಿಸುವಿಕೆ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಬರುವಂಥದ್ದು ವಿಷಯ ವಸ್ತುವನ್ನು ವಿವರಿಸುವಂಥ ಶೈಲಿ, ಯಾವ ಶೈಲಿಯೊಳಗೆ ವಿಷಯ ವಸ್ತುವನ್ನು ಅವರು ವಿವರಣೆ ಮಾಡ್ಯಾರ ಅನ್ನೋದು. ಆಮೇಲೆ ಬಳಸಲಾದ ಭಾಷೆಯ ಸ್ಪಷ್ಟತೆ ಮತ್ತು ಕಾಗುಣಿತ ದೋಷಗಳು ಏನಿದಾವ ಅವುಗಳ ಬಗ್ಗೆ ನೋಡೋದು. ಆಮೇಲೆ ವಿಷಯ ವಿವರಣೆಗೆ ಸಂಬಂಧಿಸಿದಂತೆ ಲಾಭದಾಯಕ ವಿಶ್ಲೇಷಣೆಗಳು, ಅದ್ರ ಬಗ್ಗೆ ಇಲ್ಲಿ ತಿಳ್ಕೋಬೇಕು. ಇನ್ನು 4ನೇ ಘಟಕಾಂಶ ಪಾಠೋಪಕರಣಗಳು ಅಂತ ಬರ್ತಾವೆ, ಟೀಚಿಂಗ್ ಏಡ್ಸ್. ಅದರಲ್ಲಿ ಬರುವಂಥ ಮಹತ್ವದ ಅಂಶಗಳು ಏನು ಬರ್ತಾವ? ವೈಯಕ್ತಿಕ ಚಿಂತನೆಗೆ ಪೂರಕವಾಗುವಂತಹ ಅಥವಾ ಪ್ರಚೋದಿಸುವಂಥ ಅಭ್ಯಾಸಗಳ ಕುರಿತು ಇಲ್ಲಿ ನೋಡಬೇಕು, ಗಮನ ಕೊಡಬೇಕು. ಕೊಟ್ಟ ಅಭ್ಯಾಸಗಳು ಉತ್ತಮ ಮತ್ತು ಶ್ರೇಣೀಕೃತವಾಗಿವೆ, ಉತ್ತಮವಾಗಿದ್ದಾವ ಮತ್ತು ಶ್ರೇಣೀಕೃತ ಆಗ್ಯಾವೋ ಇಲ್ಲೋದನ್ನು ನೋಡಬೇಕಿಲ್ಲಿ. ಆಮೇಲೆ ಪುಸ್ತಕವನ್ನು ಸೂಕ್ಷ್ಮವಾಗಿ ವಿಶದೀಕರಿಸುವ ಕುರಿತು ನೋಡಬೇಕು. ಆಮೇಲೆ ಪುಸ್ತಕದಲ್ಲಿರುವಂಥ ಚಿತ್ರಗಳು ಅಥವಾ ಭಾವಚಿತ್ರಗಳು ಇತ್ಯಾದಿ ಇವು ಸ್ವಾಭಾವಿಕ ಮತ್ತು ನೈಜ ವಿವರಣೆಯನ್ನು ಒಳಗೊಂಡಿರ್ತಾವೋ ಅಥವಾ ಇಲ್ಲೋ ಅನ್ನೋದನ್ನು ನೋಡಬೇಕು. ಪಠ್ಯಪುಸ್ತಕ ಅರ್ಥೈಸುವಲ್ಲಿ ಚಿತ್ರಗಳು, ಭಾವಚಿತ್ರಗಳು ಪರಿಣಾಮಕಾರಿ ಬೋಧನಾ ಸಾಮಗ್ರಿಗಳನ್ನಾಗಿ ಉಪಯೋಗಿಸುವ ಕುರಿತು ನೋಡಬೇಕು. ಆಮೇಲೆ ಪುಸ್ತಕದಲ್ಲಿರುವಂಥ ಚಿತ್ರಗಳು, ಭಾವಚಿತ್ರಗಳು ಇತ್ಯಾದಿ ಉದ್ದೇಶಗಳಿಗೆ ವಿರೋಧವಾಗಿರುವಂಥ ಕುರಿತು, ವಿರೋಧವಾಗಿ ಅದಾವೇನ ಅನ್ನೋದನ್ನು ಕುರಿತು ಇಲ್ಲಿ ನೋಡಬೇಕಾಗ್ತದೆ. ಆಮೇಲೆ ಪಠ್ಯದಲ್ಲಿರುವಂಥ ನಕ್ಷೆ, ತಕ್ತೆ, ಆಕೃತಿ ಇತ್ಯಾದಿಗಳು ಸರಿಯಾಗಿರುವಿಕೆ ಮತ್ತು ಬಣ್ಣದಿಂದ ತುಂಬಿರುವಿಕೆ ಇವುಗಳ ಬಗ್ಗೆ ಇಲ್ಲಿ ಗಮನ ಹರಿಸಬೇಕು. 4ನೇ ಘಟಕಾಂಶ ಅದು ಪಾಠೋಪಕರಣಗಳಲ್ಲಿ. ಇನ್ನು 5ನೇ ಘಟಕಾಂಶ ಭೌತಿಕ ಅಂಶಗಳು ಅಂತ ಬರ್ತಾವ, ಫಿಸಿಕಲ್ ಆಸ್ಪೆಕ್ಟ್ಸ್ ಅಂತ ಬರ್ತಾವೆ. ಇಲ್ಲೇ ಬಳಸಿದ ಕಾಗದದ ಗುಣಮಟ್ಟ ಯಾವ ರೀತಿ ಅದ, ಒಳ್ಳೆಯ ಗುಣಮಟ್ಟ ಅದನೋ ಇಲ್ಲೋ ಅನ್ನೋದು ನೋಡಬೇಕು. ಮುದ್ರಣದ ಸ್ಪಷ್ಟತೆ, ಮುದ್ರಣ ಯಾವ ರೀತಿ ಮಾಡ್ಯಾರ, ದೋಷಗಳದಾವೇನ ಅವುಗಳ ಬಗ್ಗೆ ಇಲ್ಲಿ ನೋಡ್ಕೋಬೇಕು. ಪಾಠದ ತಲೆಬರಹ ಸೂಕ್ತವಾಗಿ ಅದನೋ ಇಲ್ಲೋ ಅನ್ನೋದನ್ನು ನೋಡಬೇಕು. ಆಮೇಲೆ ವಾಕ್ಯಗಳ ಮಧ್ಯದಲ್ಲಿ ಅಂತರವಿರುವಿಕೆ, ಶಬ್ದಗಳ ಮಧ್ಯದಲ್ಲಿ ಅಂತರವಿರುವಿಕೆ, ಅಕ್ಷರಗಳ ಮಧ್ಯದಲ್ಲಿ ಅಂತರ ಇರುವಿಕೆ ಅವುಗಳ ಬಗ್ಗೆ ಗಮನ ಹರಿಸಬೇಕಿಲ್ಲಿ. ಪುಟದ ಎಲ್ಲ ಭಾಗಗಳಲ್ಲಿ ಮಾರ್ಜಿನ್ ಖಾಲಿ ಬಿಟ್ಟಿರುವ ಕುರಿತು ಅದನ್ನು ನೋಡಬೇಕು. ಬೈಂಡಿಂಗ್ ಕೆಲಸ ತೃಪ್ತಿದಾಯಕ ಆಗ್ಯದೋ ಇಲ್ಲೋ ಅನ್ನೋದರ ಕುರಿತು ಇಲ್ಲಿ ನೋಡಬೇಕಾಗ್ತದೆ. ಈ ಮೇಲಿನ ಘಟಕಾಂಶಗಳನ್ನು ಆಧಾರವಾಗಿ ಇಟ್ಟುಕೊಂಡು ಇಲ್ಲಿ ಪಠ್ಯಕ್ರಮವನ್ನು ನಾವು ವಿಶ್ಲೇಷಣೆ ಮಾಡಬಹುದು ಅಥವಾ ಪಠ್ಯಕ್ರಮವನ್ನು ಅವಲೋಕಿಸಬಹುದು ಅನ್ನೋದು ಬರ್ತದೆ. ಇನ್ನು ಮಕ್ಕಳ ಸಾಹಿತ್ಯದ ವಿಮರ್ಶಾತ್ಮಕ ವಿಶ್ಲೇಷಣೆ ಅನ್ನೋದು
ಮಕ್ಕಳ ಸಾಹಿತ್ಯದ ವಿಮರ್ಶಾತ್ಮಕ ವಿಶ್ಲೇಷಣೆ ಅಂತ ಹೇಳ್ತೀವಿ. ಕ್ರಿಟಿಕಲ್ ಅನಾಲಿಸಿಸ್ ಆಫ್ ಚಿಲ್ಡ್ರನ್ ಲಿಟರೇಚರ್. ಮಕ್ಕಳ ಸಾಹಿತ್ಯವು ಮಕ್ಕಳ ಆಸಕ್ತಿಗಳಿಗೆ ಅನುಗುಣವಾಗಿ ಮಕ್ಕಳಲ್ಲಿ ಧೈರ್ಯ ತುಂಬುವಂತಹ, ವಿಶ್ವಾಸ ಮೂಡಿಸುವಂತಹ ಕಥೆಗಳನ್ನು, ಪಠ್ಯಗಳನ್ನು, ಪದ್ಯಗಳನ್ನು, ಇಲ್ಲೇ ವೈಜ್ಞಾನಿಕ ಅಂಶಗಳನ್ನು ಹೊಂದಿರಬೇಕಾಗಿರ್ತದೆ. ಮಕ್ಕಳ ಸಾಹಿತ್ಯದ ವಿಮರ್ಶಾತ್ಮಕ ವಿಶ್ಲೇಷಣೆಯು ಈ ಕೆಳಗಿನ ಅಂಶಗಳನ್ನು ಒಳಗೊಂಡಿರ್ತದ ಅಂತ ಅರ್ಥ. ಇಲ್ಲಿ ಹಾಗಾದ್ರೆ ಆ ಅಂಶಗಳು ಯಾವುವು ಒಂದೊಂದು ನೋಡೋಣ. ಇಲ್ಲಿ ಒಂದನೇದು, ವಿದ್ಯಾರ್ಥಿಗಳು ಸಾಹಿತ್ಯ ಓದಬೇಕಾಗಿರುವ ಉದ್ದೇಶಗಳಿಗೆ. ವಿದ್ಯಾರ್ಥಿಗಳು ಯಾಕೆ ಸಾಹಿತ್ಯವನ್ನು ಓದಬೇಕು, ಅದರ ಉದ್ದೇಶ ಏನು ಅನ್ನೋದು ಮೊದಲನೇದು. ಎರಡನೇದು, ಸ್ವಾಭಾವಿಕ ಅನ್ವೇಷಣಾ ಮನೋಭಾವವನ್ನು ಮಕ್ಕಳಲ್ಲಿ ಇಲ್ಲೇ ಬಳಸಲಾಗುತ್ತದೆಯೋ ಇಲ್ಲೋ ಅನ್ನೋದನ್ನು ನೋಡಬೇಕು. ಆಮೇಲೆ ಮಕ್ಕಳ ಸಾಹಿತ್ಯದಲ್ಲಿ ಬಳಸಿರುವ ಚಿತ್ರಗಳು ಆ ಮಕ್ಕಳ ಮಟ್ಟಕ್ಕೆ ಅನುಗುಣವಾಗಿ ಅದಾವೋ ಏನು ಇಲ್ಲೋ, ಮತ್ತು ನೀಡಿರುವ ಸಾಹಿತ್ಯಿಕ ಅಂಶಗಳಿಗೆ ಪೂರಕವಾಗಿ ಅದಾವೋ ಇಲ್ಲೋ ಅನ್ನೋದನ್ನು ನೋಡಬೇಕು. ಇಲ್ಲೇ ವಯಸ್ಕತನಕ್ಕೆ ಮರಳಿದಾಗ ಅವರು ಇಷ್ಟಪಡುವ ಸಾಹಿತ್ಯ ಯಾವುದು, ಅವರವರ ವಯಸ್ಸಿಗೆ ಅನುಗುಣವಾಗಿ ಇಲ್ಲಿ ಸಾಹಿತ್ಯ ರಚನೆ ಆಗೋದು ಅತಿ ಅವಶ್ಯಕ ಅಂತ ಅನ್ನಿಸ್ತದೆ. ಸಾಹಿತ್ಯದಿಂದ ಅವರಲ್ಲಿ ಬೆಳೆಯುತ್ತಿರುವಂತಹ ಕೌಶಲ್ಯ, ಮೌಲ್ಯ, ಆಮೇಲೆ ಸೃಜನಶೀಲತೆ, ಎಂಥ ಮೌಲ್ಯಗಳನ್ನು ಬೆಳೆಸಬೇಕು, ಎಂಥ ಮೌಲ್ಯಗಳನ್ನು ಅವರಲ್ಲಿ ಬೆಳೆಸಬೇಕು, ಎಂಥ ಸೃಜನಶೀಲತೆಗೆ ಇದು ಅನುಕೂಲವಾಗಿ ಇರಬೇಕು, ಅದನ್ನು ಇಲ್ಲೋ ಅದರ ಬಗ್ಗೆ. ಮಕ್ಕಳ ಸಾಹಿತ್ಯ ರಚಿಸುವವರ ಮನಸ್ಥಿತಿ ಮತ್ತು ಉದ್ದೇಶ ಏನು, ಯಾರು ರಚಿಸಬೇಕು, ಎಂಥ ಸಾಹಿತಿಗಳು ಬೇಕು ಅವರಿಗೆ, ಅವರ ಮನೋಸ್ಥಿತಿ ಹೆಂಗಿರಬೇಕು ಅದ್ರ ಬಗ್ಗೆ. ಆಮೇಲೆ ಮಕ್ಕಳ ಸಾಹಿತ್ಯ ರಚಿಸುವವರು ಯಾವ ಅಂಶಗಳನ್ನು ಆಧರಿಸಿ ರಚಿಸ್ತಾರೆ. ನೆಕ್ಸ್ಟ್ ಬರುವಂಥದ್ದು, ಮಕ್ಕಳ ಸಾಹಿತ್ಯ ಮತ್ತು ವಯಸ್ಕರ ಸಾಹಿತ್ಯದ ನಡುವಿನ ವ್ಯತ್ಯಾಸಗಳು ಮತ್ತು ಸದೃಶ್ಯ ಅಂಶಗಳು ಯಾವುದವ. ಹೊಸ ಸಂಸ್ಕೃತಿಯನ್ನು ಮಗುವಿಗೆ ಮಕ್ಕಳ ಸಾಹಿತ್ಯ ಹೇಗೆ ಪರಿಚಯಿಸುತ್ತದೆ ಅನ್ನೋದು ಗಮನ ಇಡಬೇಕು. ಯಾವ ರೀತಿಯ ಸಾಮಾಜಿಕ ಮತ್ತು ಆರ್ಥಿಕ ಹಿನ್ನೆಲೆಯನ್ನು ಚಿತ್ರಿಸಲಾಗಿದೆ ಅನ್ನೋದು. ಶಬ್ದ ಭಂಡಾರವನ್ನು ಹೆಚ್ಚಳದ ಬಗ್ಗೆ ವಿಮರ್ಶೆ ಮಾಡಬೇಕು. ಮಕ್ಕಳ ಸಾಹಿತ್ಯವು ಮಕ್ಕಳಲ್ಲಿ ಮೌಲ್ಯಗಳನ್ನು ಬೆಳೆಸುತ್ತಿವೆಯೇ ಅನ್ನೋದನ್ನು ಇಲ್ಲಿ ಗಮನ ಕೊಡಬೇಕು. ಮಕ್ಕಳಲ್ಲಿ ಓದುವ, ಬರವಣಿಗೆ ಕೌಶಲ್ಯ ಮತ್ತು ಕಲಾ ಪ್ರತಿಭೆಯನ್ನು ಪ್ರಶಂಸೆ ಮಾಡಲಾಗುತ್ತಿದೆಯೇ ಅನ್ನೋದನ್ನು ನಾವು ನೋಡಬೇಕಾಗ್ತದೆ. ಇನ್ನು ಗುಣಾತ್ಮಕ ಬರವಣಿಗೆ ಮತ್ತು ಸೃಜನತೆ, ಆಮೇಲೆ ನೈಜತೆ ಅಂತ ಕರಿತೀವಿ. ಗುಣಾತ್ಮಕ ಬದಲಾವಣೆ ಮತ್ತು ನೈಜತೆ ಹಾಗೂ ಕಾಲ್ಪನಿಕ ಅಂಶಗಳು ಆಕರ್ಷಣೀಯವಾಗಿ ಅದಾವು ಇಲ್ಲೋ ಅನ್ನೋದನ್ನು ನೋಡಬೇಕು. ಮಕ್ಕಳ ಸಾಹಿತ್ಯವು ಅವರ ನಿತ್ಯ ಜೀವನದೊಂದಿಗೆ ಪಠ್ಯಕ್ರಮವು ಯಾವ ರೀತಿಯ ಸಂಬಂಧ ಹೊಂದಿದೆ ಎನ್ನುವುದನ್ನು ಇಲ್ಲಿ ತಿಳಿಸ್ತದೆ. ಈ ಮೂಲಕ ಸಮಾಜವನ್ನು ನಾವಿಲ್ಲಿ ಪುನರ್ ರಚಿಸಬಹುದು ಅಥವಾ ರಚಿಸಲಾಗ್ತದೆ ಅಂತ ಹೇಳ್ತೀವಿ. ಇನ್ನು ಕೈಪಿಡಿಯ ವಿಮರ್ಶಾತ್ಮಕ ವಿಶ್ಲೇಷಣೆ ಅಂತ ಬರುತ್ತೆ. ಕೈಪಿಡಿಯ ವಿಮರ್ಶಾತ್ಮಕ ವಿಶ್ಲೇಷಣೆ, ಕ್ರಿಟಿಕಲ್ ಅನಾಲಿಸಿಸ್ ಆಫ್ ಹ್ಯಾಂಡ್ ಬುಕ್ಸ್. ಇದೊಂದು ಮಾರ್ಗದರ್ಶನ ಪುಸ್ತಕ ಅಂತ ಹೇಳ್ತೀವಿ. ತರಗತಿಯ ಬೋಧನೆಗೆ ಸಹಾಯಕವಾಗುವಂಥ ಎಲ್ಲ ವಿಚಾರಗಳನ್ನು ಇದು ಒಳಗೊಂಡಿರ್ತದೆ. ಆಮೇಲೆ ಈ ಎಲ್ಲ ಅಂಶಗಳನ್ನು ಒಳಗೊಂಡಿರುವಂಥ ಸರಣಿಗೆ ನಾವು ಶಿಕ್ಷಕನ ಕೈಪಿಡಿ ಅಂತ ಕರಿತೀವಿ. ಶೋಧನೆಯಲ್ಲಿ ಅನುಸರಿಸುವಂಥ ವಿಧಾನ ಯಾವುದು, ತಂತ್ರಗಳೆಂಥವುದವ, ಸಲಹೆ ಮತ್ತು ಸೂಚನೆಗಳನ್ನು ಇದು ಒಳಗೊಂಡಿರ್ತದೆ. ಆ ಎಲ್ಲ ಅಂಶಗಳನ್ನು ಒಳಗೊಂಡಿರ್ತ ಪುಸ್ತಕಕ್ಕೆ ನಾವು ಶಿಕ್ಷಕನ ಕೈಪಿಡಿ ಅಂತ ಕರಿತೀವಿ. ಇಲ್ಲೇ ಕೈಪಿಡಿಯ ಪರಾಮರ್ಶನ ಪುಸ್ತಕಗಳು ಅಥವಾ ಮಾರ್ಗದರ್ಶಕ ಪುಸ್ತಕಗಳು ಅಂತ ಕರಿತೀವಿ. ಇವು ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಪಟ್ಟಂತೆ ಉಪಯುಕ್ತ ಮಾಹಿತಿಯನ್ನು ಶಿಕ್ಷಕರಿಗೆ ನೀಡ್ತವ. ಆಮೇಲೆ ಶೈಕ್ಷಣಿಕ ಸನ್ನಿವೇಶದಲ್ಲಿ ಶಿಕ್ಷಕರು ತಮ್ಮ ಬೋಧನೆಗೆ ಬೇಕಾದ ಉಪಕರಣಗಳು, ಇಲ್ಲೇ ಓದಬೇಕಾದಂಥ ಗ್ರಂಥಗಳು ಯಾವುವು, ಆಮೇಲೆ ಕೈಗೊಳ್ಳಬೇಕಾದಂಥ ಚಟುವಟಿಕೆಗಳು ಯಾವ್ಯಾವ ಅದಾವ, ಅನುಸರಿಸಬೇಕಾದಂಥ ವಿಧಾನಗಳು ಯಾವ್ಯಾವ ಅದಾವ, ಇವೆಲ್ಲವುಗಳ ಬಗ್ಗೆ ಮಾಹಿತಿ ಹೊಂದಿರುವ ಪುಸ್ತಕವಾಗಿರ್ತದೆ. ಆಮೇಲೆ ಕೈಪಿಡಿಯನ್ನು ವಿಮರ್ಶೆ ಮಾಡುವಂಥ ಅಂಶಗಳು ಈ ಕೆಳಗಿನಂತೆ ನಾವು ನೋಡಬಹುದು ಅಂತ ಅರ್ಥ ಇಲ್ಲಿ. ಹಂಗಾರೆ ಯಾವುದವ ಒಂದೊಂದೇ ಅಂಶಗಳನ್ನು ಇಲ್ಲಿ ನಾವು ನೋಡಬಹುದು ಅಂತ ಅರ್ಥ ಇಲ್ಲಿ. ಇಲ್ಲಿ ಮೊದಲನೇದು ಕೈಪಿಡಿಯ ರಚನೆಯ ಉದ್ದೇಶ ಏನು ಅನ್ನೋದನ್ನು ನಾವು ನೋಡಬೇಕಾಗ್ತದೆ. ಎರಡನೇದು ಇಲ್ಲೇ ಕೈಪಿಡಿಯ ಮುಖ್ಯ ಉದ್ದೇಶ ಏನು. ಮೊದಲನೇದು ಕೈಪಿಡಿ ರಚನೆಯ ಉದ್ದೇಶ ಏನು, ಎರಡನೇದು ಕೈಪಿಡಿಯ ಮುಖ್ಯ ಉದ್ದೇಶ ಏನು, ಆಮೇಲೆ ಕೈಪಿಡಿಯಲ್ಲಿರುವಂಥ ಚಟುವಟಿಕೆಗಳು ಮತ್ತು ಬೋಧನಾ ಆಲೋಚನೆಗಳನ್ನು
ಆಯ್ಕೆ ಮಾಡಿಕೊಳ್ಳಬಹುದೇ ಅನ್ನೋದು. ಆಮೇಲೆ ನೆಕ್ಸ್ಟು ಯಾರು ಈ ಕೈಪಿಡಿಯನ್ನು ಬಳಸಬೇಕು ಅನ್ನೋದು. ಆಮೇಲೆ ಆ ದರ್ಜೆಗೆ ಅನುಗುಣವಾಗಿ ವಿಷಯ ವಸ್ತುವಿನ ಬಗೆಗೆ ಆಳವಾದ ಜ್ಞಾನ ನೀಡಲಾಗಿದೆಯೇ ಇದರೊಳಗೆ ಕೈಪಿಡಿ ಒಳಗೆ ಅದನ್ನು ನೋಡಬೇಕು. ಪಾಠ ಯೋಜನೆಗೆ ಕೈಪಿಡಿ ಸಹಾಯಕವಾಗಿದೆಯೇ ಅಥವಾ ಇಲ್ಲೋ ಅನ್ನೋದನ್ನು ನೋಡಬೇಕು. ಆಮೇಲೆ ಬೋಧನೆಯನ್ನು ಉತ್ತಮಗೊಳಿಸುವುದೇ ಈ ಕೈಪಿಡಿನ ಉಪಯೋಗ ಮಾಡಿಕೊಂಡ್ರೆ ನಮ್ಮ ಬೋಧನೆ ಇಲ್ಲೇ ಉತ್ತಮಗೊಳಿಸೋಕ್ಕೆ ಸಾಧ್ಯನಾ ಅನ್ನೋದನ್ನು ನೋಡಬೇಕು. ಆಮೇಲೆ ವೈವಿಧ್ಯಮಯ ಬೋಧನಾ ವಿಧಾನಗಳನ್ನು ಇಲ್ಲೇ ಅದ್ರ ಬಗ್ಗೆ ಅರಿವು ಮೂಡಿಸ್ತಾವ ಅಥವಾ ಅರಿವನ್ನು ಬೆಳೆಸ್ತಾವೋ ಏನಿಗಿಲ್ಲವೋ ಅನ್ನೋದು. ಆಮೇಲೆ ಸಮಯದ ಯೋಜನೆ ಮತ್ತು ಸಂಘಟನೆಗೆ ಈ ಕೈಪಿಡಿ ಪೂರಕವಾಗಿದೆಯೇ ಅನ್ನೋದನ್ನು ಇಲ್ಲಿ ಗಮನ ಕೊಡಬೇಕು. ಸಹಪಠ್ಯ ಚಟುವಟಿಕೆಗಳನ್ನು ನೀಡಲಾಗಿದೆಯೇ ಕೈಪಿಡಿಯೊಳಗೆ ಸಹಪಠ್ಯ ಚಟುವಟಿಕೆಗಳನ್ನು ನೀಡ್ಯಾರೋ ಅಥವಾ ಇಲ್ಲೋ ಅನ್ನೋದನ್ನು ನಾವು ನೋಡಬೇಕಾಗ್ತದೆ. ತರಗತಿಯಲ್ಲಿ ಬಳಸಬಹುದಂಥ ಪ್ರಾಯೋಗಿಕ ಕಾರ್ಯಗಳ ಬಗೆಗೆ ವಿವರಣೆ ಮತ್ತು ಪ್ರಾತ್ಯಕ್ಷಿಕೆ ಈ ಕೈಪಿಡಿಯಲ್ಲಿ ನೀಡ್ಯಾರೋ ಅಥವಾ ಇಲ್ಲೋ ಅನ್ನೋದನ್ನು ನಾವು ನೋಡಬೇಕಾಗ್ತದೆ. ಅವಶ್ಯಕ ನಿರ್ದೇಶನ ಅಥವಾ ನಿದರ್ಶನಗಳಿರ್ಬೋದು. ಅವಶ್ಯಕ ಅಥವಾ ಅಗತ್ಯ ನಿದರ್ಶನಗಳ ಮತ್ತು ಚಿತ್ರಗಳನ್ನು ಕೈಪಿಡಿಯಲ್ಲಿ ಕೊಟ್ಟಾರೋ ಇಲ್ಲೋ ಅನ್ನೋದನ್ನು ನೋಡಬೇಕಾಗ್ತದೆ. ಆಮೇಲೆ ಪರಾಮರ್ಶನ ಗ್ರಂಥಗಳನ್ನು ಇಲ್ಲೇ ನಮೂದು ಮಾಡ್ಯಾರೋ ಅಥವಾ ಇಲ್ಲೋ ಅನ್ನೋದನ್ನು ನಾವು ಗಮನವಿಟ್ಟು ನೋಡಬೇಕಾಗ್ತದೆ. ಇನ್ನು ಕೈಪಿಡಿಯ ವಿನ್ಯಾಸ, ಅದರಲ್ಲಿರುವಂಥ ಪ್ರಸ್ತುತೀಕರಣ ಮತ್ತು ಪುಸ್ತಕದ ಗಾತ್ರ ಯಾವ ರೀತಿ ಅದ, ಅದು ಅತಿ ಚಿಕ್ಕ ಗಾತ್ರವನ್ನು ಹೊಂದಿರಬಾರ್ದು ಅಥವಾ ಅತಿ ದೊಡ್ಡ ಗಾತ್ರವನ್ನು ಕೂಡ ಅದು ಹೊಂದಿರಬಾರ್ದು ಅಂತ ಅರ್ಥ. ಇಲ್ಲಿ ಕೈಪಿಡಿ ಯಾವಾಗಲೂ ಕೈಪಿಡಿಯಾಗಿಯೇ ಇರಬೇಕು, ಮಹತ್ವದ ಅಂಶಗಳನ್ನು ಅದು ಒಳಗೊಂಡಿರಬೇಕು ಅಂತ ಅರ್ಥ. ಇಲ್ಲಿ ವಸ್ತುಗಳು ಮತ್ತು ಚಿತ್ರಗಳ ಬಳಕೆ ಇದರೊಳಗೆ ಅದಾವ ಏನಿಲ್ಲ. ನಿದರ್ಶನಗಳ ಬಳಕೆ ಸೂಕ್ತವಾಗಿದ್ದೇವೆ, ಸೂಕ್ತವಾದಂಥ ನಿದರ್ಶನಗಳದಾವು ಇಲ್ಲೋ. ಉದಾಹರಣೆಗಳಿರ್ಬೋದು, ನಿದರ್ಶನಗಳಿರ್ಬೋದು, ಅವು ವಿಷಯಕ್ಕೆ ಸಂಬಂಧಪಟ್ಟಂಗೆ ಅದಾವೋ ಇಲ್ಲೋ, ವಿಷಯಕ್ಕೆ ಸೂಕ್ತವಾಗಿ ಅದಾವೋ ಇಲ್ಲೋ, ಮಕ್ಕಳ ವಯೋಮಟ್ಟಕ್ಕೆ ಅಥವಾ ಅವರ ಮಾನಸಿಕ ಮಟ್ಟಕ್ಕೆ ಸೂಕ್ತವಾಗಿ ಅದಾವೋ ಏನು ಇಲ್ಲೋ ಅನ್ನೋದನ್ನು ಇಲ್ಲಿ ನಾವು ನೋಡಬೇಕಾಗ್ತದೆ. ಇಲ್ಲಿ ಹೊದಿಕೆ ಮತ್ತು ಹೊಲಿಗೆ ಸೂಕ್ತವಾಗಿ ಐತಿ ಏನು ಇಲ್ಲ ನೋಡಬೇಕು. ಹೊಲಿಗೆ ಮತ್ತು ಹೊದಿಕೆ, ಕವರ್ ಮತ್ತು ಬೈಂಡಿಂಗ್ ಸರಿಯಾದನೋ ಎಲ್ಲ ನೋಡಬೇಕು. ಇಂಥ ಹಲವು ದೃಷ್ಟಿಕೋನಗಳ ಆಧಾರವಾಗಿ ಅಥವಾ ಆಧಾರವನ್ನು ಇಟ್ಟುಕೊಂಡು ಕೈಪಿಡಿಯನ್ನು ನಾವು ಇಲ್ಲಿ ವಿಮರ್ಶೆ ಮಾಡಬೇಕಾಗ್ತದೆ ಅಂತ ಅರ್ಥ. ಇಲ್ಲಿ ಇನ್ನು ಬರುವಂಥದ್ದು ಬೋಧನಾ ಕಲಿಕಾ ಸಾಮಗ್ರಿಗಳ ವಿಮರ್ಶಾತ್ಮಕ ವಿಶ್ಲೇಷಣೆ ಅಂತ ಬರುತ್ತೆ. ಬೋಧನಾ ಕಲಿಕಾ ಸಾಮಗ್ರಿಗಳ ವಿಮರ್ಶಾತ್ಮಕ ವಿಶ್ಲೇಷಣೆ, ಕ್ರಿಟಿಕಲ್ ಅನಾಲಿಸಿಸ್ ಆಫ್ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್. ಇಲ್ಲೇ ತರಗತಿ ಸನ್ನಿವೇಶದಲ್ಲಿ ಇಲ್ಲಿ ವಿದ್ಯಾರ್ಥಿಗಳ ಮನೋಭಾವನೆಗಳನ್ನು ಬದಲಾಯಿಸಲು ಬಳಸುವಂಥ ಸಾಮಗ್ರಿಗಳೇ ಬೋಧನಾ ಕಲಿಕಾ ಸಾಮಗ್ರಿಗಳು. ಬೋಧನಾ ಕಲಿಕಾ ಸಾಮಗ್ರಿಗಳಂದರೆ ಏನಂತ ಕೇಳಿದರೆ, ಇಲ್ಲೇ ತರಗತಿ ಸನ್ನಿವೇಶದೊಳಗೆ ಅಥವಾ ಕಲಿಕಾ ಸನ್ನಿವೇಶದೊಳಗೆ ಇಲ್ಲಿ ವಿದ್ಯಾರ್ಥಿಗಳ ಮನೋಭಾವನೆಗಳನ್ನು ಬದಲಾವಣೆ ಮಾಡೋಕೆ ನಾವು ಉಪಯೋಗ ಮಾಡುವಂಥ ಇಲ್ಲಿ ಸಾಮಗ್ರಿಗಳಿಗೆ ನಾವು ಏನಂತ ಕರಿತೀವಿ? ಕಲಿಕಾ ಬೋಧನಾ ಸಾಮಗ್ರಿಗಳು ಅಂತ ಕರಿತೀವಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ನಿರ್ದೇಶನ ಮತ್ತು ಮಾರ್ಗದರ್ಶನ, ಅದರ ಜೊತೆಗೆ ಕಲಿಕಾ ಅನುಭವಗಳನ್ನು ನೀಡಲು ಬಳಸುವ ಸಾಮಗ್ರಿಗಳಿಗೆ ಬೋಧನಾ ಕಲಿಕಾ ಸಾಮಗ್ರಿಗಳು ಅಂತ ನಾವು ಸಾಮಾನ್ಯವಾಗಿ ಹೇಳ್ತೀವಿ. ಉದಾಹರಣೆಗೆ ಪುಸ್ತಕಗಳಿರ್ಬೋದು, ತಥ್ಯಗಳಿರ್ಬೋದು, ನಕಾಶೆ, ಚಿತ್ರಗಳು, ಆಮೇಲೆ ಭಿತ್ತಿಚಿತ್ರಗಳು, ಮಾದರಿಗಳು, ದೃಕ್ ಶ್ರವಣ ಉಪಕರಣಗಳು, ಆಧಾರ ಗ್ರಂಥಗಳು, ನಿಘಂಟುಗಳು, ವಿಶ್ವಕೋಶ ಇರ್ಬೋದು ಅಥವಾ ಪತ್ರಿಕೆಗಳಿರ್ಬೋದು ಅಥವಾ ನಿಯತಕಾಲಿಕೆಗಳು ಇರ್ಬೋದು. ಇವೆಲ್ಲವೂ ಕೂಡ ಏನಪ್ಪ ಅಂದ್ರೆ ಬೋಧನಾ ಕಲಿಕಾ ಸಾಮಗ್ರಿಗಳಿಗೆ ಉದಾಹರಣೆಗಳನ್ನು ನಾವು ಕೊಡ್ಬೋದು. ಇನ್ನು ಬೋಧನಾ ಕಲಿಕಾ ಸಾಮಗ್ರಿಗಳು ಸಹ ಕಾಲದಿಂದ ಕಾಲಕ್ಕೆ ಇವು ಬದಲಾಗಬೇಕು. ವಿಷಯ ಬದಲಾದಂತೆ ಇಲ್ಲಿ ಬೋಧನೆಗೆ ಸಂಬಂಧಪಟ್ಟಂತೆ ಬೋಧನಾ ಕಲಿಕಾ ಸಾಮಗ್ರಿಗಳು ಕೂಡ ತನ್ನಿಂತಾನ ಇಲ್ಲಿ ಬದಲಾವಣೆಯನ್ನು ಹೊಂತಾವ ಅಂತ ಹೇಳ್ತೀವಿ. ಕಾರಣ ಅವುಗಳು ಸಹ ತನ್ನದೇ ಆದ ಗುಣದೋಷಗಳನ್ನು ಇಲ್ಲಿ ಒಳಗೊಂಡಿರ್ತಾವ ಅಂತ ಹೇಳ್ತೀವಿ. ಅವುಗಳಲ್ಲಿ ಕೂಡ ನಾವು ಗುಣಗಳನ್ನು ನೋಡ್ತೀವಿ, ಆಮೇಲೆ ದೋಷಗಳನ್ನು ಕೂಡ ನೋಡ್ತೀವಿ. ಅವುಗಳನ್ನು ವಿಮರ್ಶಾತ್ಮಕ ವಿಶ್ಲೇಷಣೆಯ ಮೂಲಕ ತಿಳಿದುಕೊಂಡು ಅವುಗಳನ್ನು ನಾವು ಪರಿಷ್ಕರಣೆ ಮಾಡ್ತಾ ಅವುಗಳನ್ನು ತರಗತಿಯಲ್ಲಿ ಉಪಯೋಗ ಮಾಡ್ಕೋಬೇಕು. ಇಲ್ಲಿ ಬೋಧನಾ ಕಲಿಕಾ ಸಾಮಗ್ರಿಗಳನ್ನು ವಿಮರ್ಶಾತ್ಮಕವಾಗಿ ನಾವು ವಿಶ್ಲೇಷಣೆ ಮಾಡುವಾಗ ಈ ಕೆಳಗಿನ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಆ ಅಂಶಗಳು ಯಾವುವು ಅಂತ ಕೇಳಿದ್ರೆ ನಾವಿಲ್ಲಿ ಒಂದೊಂದಾಗಿ ನೋಡಬಹುದು. ಒಂದನೇದು ಮಕ್ಕಳ ಬೌದ್ಧಿಕ ಮತ್ತು ಮಾನಸಿಕ ಮಟ್ಟಕ್ಕೆ ಅನುಗುಣವಾಗಿರಬೇಕು. ಬೋಧನಾ ಕಲಿಕಾ ಸಾಮಗ್ರಿಗಳು ಇಲ್ಲಿ ಮಕ್ಕಳ ಬೌದ್ಧಿಕ ಮಟ್ಟಕ್ಕೆ ಅನುಗುಣವಾಗಿ ಮತ್ತು ಅವರ ಮಾನಸಿಕ ಮಟ್ಟಕ್ಕೆ ಅನುಗುಣವಾಗಿ ಇಲ್ಲಿ ಇರಬೇಕಾಗಿರ್ತದೆ ಅಂತ ಅರ್ಥ. ಇಲ್ಲಿ
ಆಮೇಲೆ ಈ ಸಾಮಗ್ರಿಗಳು ದೀರ್ಘಕಾಲ ಬಳಕೆಗೆ ಬರಬೇಕು. ಆಮೇಲೆ ವಿದ್ಯಾರ್ಥಿಗಳಿಗೆ ವಿಷಯ ವಸ್ತುವಿನ ಮೂರ್ತ ಕಲ್ಪನೆ ಉಂಟು ಮಾಡಬೇಕು. ಅಮೂರ್ತವಾಗಿರುವಂಥ ವಿಷಯವನ್ನು ಇಲ್ಲಿ ಮೂರ್ತವಾಗಿ ನಾವಿಲ್ಲಿ ಅವರಲ್ಲಿ ಒಂದು ಚಿತ್ರವನ್ನು ಮೂಡಿಸುವಂತೆ ಇರಬೇಕು ಅಂತ ಅರ್ಥದಲ್ಲಿ ಅವರಿಗೆ ಮನದಟ್ಟಾಗುವಂತೆ ಇಲ್ಲಿ ವಿಷಯ ವಸ್ತುವಿನ ಮೂರ್ತ ಕಲ್ಪನೆ ಉಂಟು ಮಾಡುವಂಗೆ ಇಲ್ಲಿ ಬೋಧನಾ ಕಲಿಕಾ ಸಾಮಗ್ರಿಗಳು ಇರಬೇಕು. ಈ ನೆಕ್ಸ್ಟ್ ಬರುವಂಥದ್ದು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಇವರು ಎಲ್ಲರೂ ಬಳಸುವಂಗೆ ಇರಬೇಕು ಅಂತ ಅರ್ಥ. ಇಲ್ಲಿ ವಿದ್ಯಾರ್ಥಿಗಳು ಕೂಡ ಬಳಸೋಕೆ ಬರಬೇಕು, ಶಿಕ್ಷಕರಿಗೆ ಕೂಡ ಇಲ್ಲಿ ಬಳಸಲಿಕ್ಕೆ ಈ ಸಾಮಗ್ರಿಗಳು ಬರಬೇಕು ಅಂತ ಅರ್ಥ. ಇಲ್ಲಿ ನೆಕ್ಸ್ಟು ಆ ಸಾಮಗ್ರಿಗಳನ್ನು ಬಳಸಿ ಸುಲಭವಾಗಿ ವಿಷಯ ವಸ್ತುವನ್ನು ಇಲ್ಲಿ ಮಕ್ಕಳಿಗೆ ನಾವು ವರ್ಗಾಯಿಸಬಹುದು. ಆಮೇಲೆ ಪರಿಣಾಮಕಾರಿಯಾಗಿ ಅಂತ ಅರ್ಥ. ಇಲ್ಲಿ ಗೊಂದಲ ಇಲ್ಲದೆ ಮಕ್ಕಳಲ್ಲಿ ಗೊಂದಲ ಮೂಡಿಸದೆ ನಾವೇನಪ್ಪ ಅಂದ್ರೆ ವಿಷಯವನ್ನು ಸ್ಪಷ್ಟವಾಗಿ ಮಕ್ಕಳ ಮನಸ್ಸಿಗೆ ಇಲ್ಲಿ ಮುಟ್ಟಿಸಬಹುದು ಅಂತ ಅರ್ಥ. ಇಲ್ಲಿ ಆಮೇಲೆ ನೆಕ್ಸ್ಟ್ ಬರುವಂಥದ್ದು ಸೂಕ್ಷ್ಮ ಗಾತ್ರ ಅಥವಾ ಸೂಕ್ತ ಗಾತ್ರ ಅಂತ ಕರಿತೀವಿ. ಬಹಳ ದೊಡ್ಡ ಇರಬಾರ್ದು, ಅತಿ ಸಣ್ಣ ಇರಬಾರ್ದು. ಮಕ್ಕಳಿಗೆ ಏನಪ್ಪ ಅಂದ್ರೆ ಕಣ್ಣಿಗೆ ವರ್ಗ ಕೊನೆಯಲ್ಲಿ ಕೊನೆಯ ಬೆಂಚಿನಲ್ಲಿ ಕುಂತಹ ವಿದ್ಯಾರ್ಥಿಗೆ ಅವು ಸುಲಭವಾಗಿ ಅಥವಾ ಸ್ಪಷ್ಟವಾಗಿ ಕಾಣುವಂಗಿರಬೇಕು ಅಂತ ಅರ್ಥ. ಇಲ್ಲೇ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅವುಗಳನ್ನು ಸುಲಭವಾಗಿ ನಾವು ಒಯ್ಯಕ್ಕೆ ಬಂದಿರಬೇಕು ಅಂತ ಅರ್ಥ. ಇಲ್ಲಿ 4 ಮಂದಿ ಕೂಡ ಹೊತ್ತುಕೊಂಡು ಹೋಗುವಂಥವು ಇರಬಾರ್ದು ಅಂತ ಅರ್ಥ. ಇಲ್ಲೇ ಆದ್ದರಿಂದ ಇಲ್ಲಿನ ಸೂಕ್ತ ಗಾತ್ರವನ್ನು ಹೊಂದಿರಬೇಕಾಗಿರುವಂಥವು ಅತಿ ಅವಶ್ಯಕ ಅಂತ ಹೇಳ್ತೀವಿ. ಬೋಧಿಸುವ ವಿಷಯಗಳಿಗೆ ಈ ಸಾಮಗ್ರಿಗಳು ಇಲ್ಲಿ ಅನುಗುಣವಾಗಿರಬೇಕು ಅಂತ ಹೇಳ್ತೀವಿ, ಸಂಬಂಧಪಟ್ಟಿರಬೇಕು. ಆಮೇಲೆ ಇದು ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಕೇಂದ್ರೀಕರಿಸಬೇಕು. ಆಮೇಲೆ ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಉತ್ಪಾದಿಸಬಲ್ಲರೇ, ಅದು ಕೂಡ ಇಲ್ಲಿ ಗಮನದಲ್ಲಿಟ್ಕೋಬೇಕು. ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಉತ್ಪಾದಿಸಬಲ್ಲರೇ ಅನ್ನುವಂಥ ಅಂಶ ಇಲ್ಲಿರಬೇಕು ಅಂತ ಅರ್ಥ. ಇಲ್ಲೇ ಆಮೇಲೆ ಕೊನೆಯದಾಗಿ ಆ ಸಾಮಗ್ರಿಯು ಕಡಿಮೆ ವೆಚ್ಚದಾಗಿರಬೇಕು ಅಂಥ ಸಾಮಗ್ರಿಗಳು, ಬೋಧನಾ ಕಲಿಕಾ ಸಾಮಗ್ರಿಗಳಿರ್ಬೋದು ಅಥವಾ ನಾವು ಕ್ಲಾಸಲ್ಲಿ ಬಳಸುವಂಥ ಸಾಮಗ್ರಿಗಳನ್ನು ನಾವು ನೋಡಿದರೆ ಅವಿನ ಹೆಚ್ಚು ವೆಚ್ಚದಾಯಕ ಆಗಿರಬಾರ್ದು, ಇಲ್ಲಿ ವೆಚ್ಚ ಕೂಡ ಕಡಿಮೆ ಇರಬೇಕು ಅಂತ ಅರ್ಥ. ಇಲ್ಲಿ ಮುಂತಾದ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಇಲ್ಲಿ ಬೋಧನಾ ಮತ್ತು ಕಲಿಕಾ ಸಾಮಗ್ರಿಗಳನ್ನು ವಿಮರ್ಶೆ ಮಾಡಬೇಕು ಅಂತ ಅರ್ಥ. ಇಲ್ಲಿ ಬೋಧನಾ ಕಲಿಕಾ ಸಾಮಗ್ರಿಗಳ ವಿಮರ್ಶಾತ್ಮಕ ವಿಶ್ಲೇಷಣೆಯು ಅನುಭವಿಕ ಸಂಪನ್ಮೂಲ ವ್ಯಕ್ತಿಗಳಿರ್ತಾರಲ್ಲ ಅಥವಾ ಎಕ್ಸ್ಪರ್ಟ್ಸ್ ಅಂತ ಕರಿತೀವಿ ಅಥವಾ ವಿಷಯ ತಜ್ಞರು ಅಂತ ಕರಿತೀವಿ. ಆಮೇಲೆ ಒಂದು ವಿಷಯ ತಜ್ಞರ ಸಮಿತಿ ಅಂತಿರ್ತದೆ, ಆ ಸಮಿತಿಯಿಂದ ಇಲ್ಲೇ ವಿಶ್ಲೇಷಣೆ ಅಥವಾ ವಿಮರ್ಶೆ ಆಗಬೇಕು ಅಂತ ಹೇಳ್ತೀವಿ. ಆಗ ಮಾತ್ರ ಅದು ಸೂಕ್ತ ವಿಮರ್ಶಾತ್ಮಕ ವಿಶ್ಲೇಷಣೆ ಆಗ್ತದ ಅಂತ ಅರ್ಥ. ಇಲ್ಲಿಗೆ ನಾವು 4ನೇ ಅಧ್ಯಾಯದ 4.3 ಅಧ್ಯಯನ ಮಾಡಿದ್ದೀವಿ. ಇನ್ನು ಮುಂದೇನಪ್ಪ ಅಂದ್ರೆ ಮುಂದಿನ ಅವಧಿಯೊಳಗೆ 4.4 ನಾವು ಅಧ್ಯಯನ ಮಾಡೋಣ.